ಪ್ರಸ್ತುತ ಗ್ರಂಥವನ್ನು ಮಹಾರಾಜರಿಗೆ ಅಳವಡಿಸಿದ ಶ್ರೀ ಮಹಾರಾಜರ ಕ್ರೀಡಾವಳಿಗಳನ್ನು ಕೂಡ ಪ್ರಸ್ತುತ ಗ್ರಂಥದಲ್ಲಿ ಪ್ರವಿಷ್ಟರಾಗಿ ಮತ್ತು ನೋಡಬೇಕೆಂಬ ಅಪೇಕ್ಷೆಯಿಂದ ಪ್ರವೃತ್ತರಾದಂತಹ ತಮ್ಮೆಲ್ಲರ ಸದನಕ್ಕೆ ಸಾಕ್ಷಿಯಾಗಿ ಬಂದು ಆ ಪರತ್ವ ಪರಿಶೀಲನೆ ಕೂಡ ವಂದಿಸುತ್ತಾ ಸ್ವರೂಪೇ ನಮ್ಮನ್ನು ಶರಣಾರ್ಥಿ. ಕಳೆದ 2 ದಿನಗಳಿಂದ ಆ ಪೂರ್ವಗಳ ಹಿಂದಿನಲ್ಲಿ ಇದ್ದಂತಹ ಶಿವನ ಕಥೆಯನ್ನು ಆಧಾರವಾಗಿಟ್ಟುಕೊಂಡು ಆ ದೃಷ್ಟಾಂತದ ಪ್ರಕಾರ ಸಿದ್ಧಾಂತವನ್ನು ಹೇಳಿಕೊಂಡಿದೆ. ಪೂರ್ವಗಳ ಹಿಂಡು ಅಂತಕ್ಕಂಥೇನೆ ಈ ದೇಹಾದಿ ಪ್ರಪಂಚ, ದೇಹ, ಇಂದ್ರಿಯ ಮುಂತಾಗುವುದು ಆ ಕುರುಗಳನ್ನು ಕಾಯುವಂತಹ ಕುರುಗ ಅಂದರೇನೆ ವೇದವಾಗಿ ಗುರು. ಆ ಕುರುಗಳ ಹಿಂದಿನಲ್ಲಿ ಇದ್ದಂತಹ ಸಿಂಹ ಅಂದರೇನೆ ಜೀವಾತ್ಮ. ಆ ಅಡವಿಯಲ್ಲಿ ಇದ್ದಂತಹ ಸಿಂಹ ಅಂದರೇನೆ ಸದ್ಗುರು ಅಂತ ಆ ಸಿದ್ಧಾಂತದಲ್ಲಿ ಹೇಳ್ಕೊಂಡು ಬಂದೆವು. ಇನ್ನು ಯಾವ ರೀತಿಯಾಗಿ ಮುಂದುವರೆದು ಈ ಜೀವನಿಗೆ ಯಾವ ರೀತಿಯಾಗಿ ಆ ಗುರುಗಳ ಹಿಂದಿನಲ್ಲಿ ಇದ್ದಂತಹ ಶಿವಕ್ಕೆ ಸಂಘದೋಷದಿಂದ ಸಂಘ ಮಾಡುವುದರಿಂದ ಮತ್ತು ಕೇಳುವುದರಿಂದ, ಗುರುಗಳ ಸಂಘ ಮಾಡುವುದರಿಂದ ನಾನು ಕುರಿ ಅಂತ ಭಾವನೆ ಬಂತು ಮತ್ತು ಆ ಭೇದವಾದಿಯಾದಂತಹ ಕುರುಗ ಅದಕ್ಕೆ ಎಂದು ಶಿವ ಅಂತ ಕರೆಯಲೇ ಇಲ್ಲ. ಅದಕ್ಕೆ ಏನಪ್ಪ ಅಂತಂದ್ರೆ ದೊಡ್ಡ ಕುರಿ ಅಂತ ಹೀಗೆ ಕರೆದ. ಕೇಳಿ ಮತ್ತು ಸಹವಾಸ ಮಾಡಿ ಯಾವ ರೀತಿಯಾಗಿ ಅದಕ್ಕೆ ಭ್ರಾಂತಿ ಉಂಟಾಗ್ಯದ ಹಾಗೆ ಜೀವನಿಗೂ ಕೂಡ ಅಭ್ಯಾಸ ಆಗ್ಯದ. ಅಭ್ಯಾಸಕ್ಕೆ ಕಾರಣ ಏನು ಅಂತ ಕೇಳಿದಾದ್ರೆ ಈ ಆತ್ಮನ ಸಂಘ ಮಾಡಿದಂತಹ ಆತ್ಮನ ಅಸ್ತಿತ್ವವನ್ನು ತೆಗೆದುಕೊಂಡು ವರ್ತಿಸತಕ್ಕಂತಹ ಏನು ದೇಹಾದಿ ಪ್ರಪಂಚ ಅದ, ಈ ದೇಹಾದಿ ಪ್ರಪಂಚವೇ ನಾನು ಅಂತ ಏನು ಕೂತಾನ, ಇದು ಆತ್ಮನ ತಪ್ಪು ಕಲ್ಪನೆ. ಆತ್ಮ ತಾನಿದ್ದು ಆತ್ಮದ ಸಂಘ ಮಾಡಿದಂತಹ ಈ ದೇಹಾದಿ ಪ್ರಪಂಚವೇ ನಾನು ಅಂತ ಅಂತಾನಲ್ಲ, ಇದು ಅವನ ತಪ್ಪು ಕಲ್ಪನೆ. ಈ ತಪ್ಪು ಕಲ್ಪನೆಯೇ ಶಾಸ್ತ್ರದಲ್ಲಿ ಅಭ್ಯಾಸ ಅಂತ ಹೇಳ್ತದೆ. ಈ ಅಭ್ಯಾಸ ಅಂತ ಎದಕ್ಕೆ ಅಂತಾರ ಅನ್ನುವಂಥದ್ದನ್ನು ನಾವು ಯಥಾರ್ಥವಾಗಿ ಅನುಭವಿಸುತ್ತೇವೆ. ಅದಕ್ಕೆ ಈ ಅಭ್ಯಾಸ ಅಂತ ಎದಕ್ಕೆ ಅಂತಾರ, ಇದನ್ನು ಸ್ವಲ್ಪ 3 ಶಬ್ದಗಳಲ್ಲಿ ಅಭ್ಯಾಸ, ಅಧಿಷ್ಠಾನ ಮತ್ತು ಅಧ್ಯಸ್ಥ, ಈ 3 ಶಬ್ದ. ಅಭ್ಯಾಸ, ಅಧಿಷ್ಠಾನ, ಅಧ್ಯಸ್ಥ, ಈ 3 ಶಬ್ದಗಳ ಬಗ್ಗೆ ವಿಶೇಷವಾಗಿ ನಾವು ರಚಿಸಿಕೊಂಡು ಬಂದೆವು. ಅನಂತರವನ್ನು 3 ಪ್ರಕಾರದ ತಾಪಗಳು ಹೇಗಾಗ್ತವ ಆ ತಾಪಗಳ ವಿಷಯವಾಗಿ ಕೂಡ ವಿಸ್ತಾರವಾಗಿ ರಚಿಸಿಕೊಂಡು ಬಂದೆವು. ಅದಕ್ಕೆ ಈಗ ಯಾರಾದರೂ ಒಬ್ಬರು ಬಲ್ಲವರು ಅಥವಾ ಬಾರದೆ ಇರುವವರು ತಮಗೆ ತಿಳಿದಷ್ಟ ಮಟ್ಟಿಗೆ ಅಭ್ಯಾಸ ಅಂತ ಕರೆಯಬೇಕು, ಅಧ್ಯಸ್ಥತೆ ಕರೆಯಬೇಕು, ಅಧಿಷ್ಠಾನ ಅಂತ ಅದಕ್ಕೆ ಕರೆಯಬೇಕು. ಇವುಗಳ ಸ್ವಲ್ಪ ವಿವರಣೆಯನ್ನು ಹೇಳಿದ ನಂತರ ಈ ಅಭ್ಯಾಸ ಆಗಲಿಕ್ಕೆ ಕಾರಣ ಏನು, ಇದರ ಪರಿಣಾಮ ಏನಾಗ್ಯದ ಅನ್ನುವಂಥದ್ದು ಮತ್ತೊಂದು ದೃಷ್ಟಾಂತವನ್ನು ನಾವು ನೋಡ್ಕೊಂಡು ಬಂದೆವು. ಆ ದೃಷ್ಟಾಂತದ ಸಿದ್ಧಾಂತ ಏನು ಅಂತ ಅನಂತರದಲ್ಲಿ
ತಿಳಿಯೋದು. ಈಗ ಸತ್ಪೂರ್ವದಲ್ಲಿ ಅಧ್ಯಾಸ ಅಂತ ಹೇಳ್ತಾರ, ಅಧ್ಯಾಸ ಅಂತ ಹೇಳ್ತಾರ, ಅಧಿಷ್ಠಾನ ಅಂತ ಹೇಳ್ತಾರೆ. ಇವತ್ತಿನ ವಿಷಯ ಗುರುಗಳು ಹೇಳಿದಾಗ ಏನಪ್ಪಾ ಅಂತಂದ್ರೆ ಈ ಒಂದು ಶಿವದ ದೃಷ್ಟಾಂತದ ಮೂಲಕ ಇಲ್ಲಿ ಕುರಿಗಳ ಹಿಂಡು ಅಂತಂದ್ರನೇ ಇಲ್ಲಿ ದೇಹಾದಿ ಇಂದ್ರಿಯಗಳನ್ನು ಕೇಳ್ಕೊತ ಬಂದ್ವಿ. ಕುರು ಅಂದ್ರೆ ಭೇದವಾದಿಗಳು. ಸೊ ಶಿವ ಅಂತಂದ್ರ ಆ ಕುರಿಯಲ್ಲಿ ಇರ್ತಕ್ಕಂಥ ಶಿವ ಯಾವ್ದಪ್ಪ ಅಂದ್ರೆ ಜೀವ, ಮತ್ತು ಕಾಡಿನಲ್ಲಿ ಇರುವಂತ ಶಿವ ಯಾವ್ದಪ್ಪ ಅಂದ್ರೆ ಸದ್ಗುರುಗಳು, ಮತ್ತು ಆ ಕುರಿಗಳ ಲಕ್ಷಣ ಅಂದ್ರೆ ಶರೀರದ ಲಕ್ಷಣ, ಆ ಶಿವದ ಲಕ್ಷಣ ಅಂದ್ರೆ ಆತ್ಮದ ಲಕ್ಷಣ, ಮತ್ತು ಆ ಹಾಡಿನಲ್ಲಿ ಇರ್ತಕ್ಕಂಥ ಶಿವ ಕುರಿಹಿಡಿನಲ್ಲಿ ಇರ್ತಕ್ಕಂಥ ಶಿವಕ್ಕ ಉಪದೇಶ ಮಾಡಿದ್ದೆ ಜ್ಞಾನ. ಇಲ್ಲಿ ಶಿವ ಅಂದ್ರೇನೆ ಒಟ್ಟಾಗಿ ಸತ್ಚಿತ್ತ ಆನಂದ ನಿತ್ಯ ಪೂರ್ಣಪ್ಪ ಆತ್ಮನೇ ಅದ ಅನ್ನುವಂಥದ್ದನ್ನು ಕಳ್ಕೊಂಡು ಇಲ್ಲಿ ಅಧ್ಯಾಸ ಅಂದ್ರೆ ಏನ್ರಿ ಅಂತೇಳಿ ಗುರುಗಳು ಹೇಳಿದಾಗ ಏನಪ್ಪಾ ಅಂತಂದ್ರ शांति ज्ञान का विषय जो मिथ्या वस्तु और साका ज्ञान तो अध्यास कहिए ಅಂತೇಳಿ ಇಲ್ಲಿ ಅಧ್ಯಾಸದ ಲಕ್ಷಣವನ್ನು ಹೇಳ್ಕೊತ ಬಂದಿರಪ್ಪ. ಮತ್ತು ಅಧ್ಯಾಸದ ಆಮೇಲೆ ಅಧಿಷ್ಠಾನದ ಲಕ್ಷಣವನ್ನು ಹೇಳಿರಪ್ಪ. ಯಾವುದು ನಿರ್ವಿಕಾರ ರೂಪದಿಂದ ಸ್ಥಿತವಿದ್ದು ಅವಿದ್ಯ ಕೃತ ಕಲ್ಪಿತ ಕಾಲಕ್ಕೆ ಆಶ್ರಯವಾಗಿರೋ ಅದಕ್ಕೆ ಅಧಿಷ್ಠಾನ ಅಂತ ಹೇಳ್ಕೊತಾರೆ. ಅದು ಹೇಗಪ್ಪ ಅಂತಂದ್ರೆ ಈಗ ದೃಷ್ಟಾಂತ ಹೇಳಿದಪ್ಪ, ಹಗ್ಗ ಮತ್ತು ಹಾವಿನ ದೃಷ್ಟಾಂತ ಹೇಳಿದಪ್ಪ. ನಮಗ ಅಧ್ಯಾಸ ಹೆಂಗಪ್ಪ, ಅಧ್ಯಾಸ ಅಂದ್ರೆ ಇನ್ನೊಂದು ಏನು ಸರಳವಾಗಿ ಹೇಳ್ಕೊಂಡ್ರಪ್ಪ, ಇದ್ದದ್ದು ಒಂದು ತಿಳಿದಿದ್ದು ಇನ್ನೊಂದು. ಈಗ ನಮ್ಗೆ ಉದಾಹರಣೆಗೆ ಹಾವು ಮತ್ತು ಹಗ್ಗದ ದೃಷ್ಟಾಂತ ಅಂದ್ರೆ ಹಗ್ಗದಲ್ಲಿ ಹಾವು ಐತಂತ ನಮಗ್ ಅಧ್ಯಾಸ ಆಗ್ಯದ್ರ, ಇಲ್ಲವೇ ಇಲ್ಲ, ಹಾವ ಇಲ್ಲವೇ ಇಲ್ಲ, ಅದು ಹಗ್ಗನೇ ಐತಿ. ಆದ್ರೂ ನಾವು ಇದ್ದಿದ್ದು ಹಗ್ಗ ಅದ, ಆದ್ರೆ ನಾವು ತಿಳಿದಿದ್ದು ಹಾವಂತ ತಿಳಿದಿವಿ, ಅದು ಅಧ್ಯಾಸ ಆಗೈತಪ್ಪ. ಅದಕ್ಕೆ ಅಧಿಷ್ಠಾನ ಹೆಂಗಪ್ಪ ಅಂತಂದ್ರ ಆ ಹಗ್ಗಕ್ಕ ಸರ್ಪಕ್ಕ ಅಧಿಷ್ಠಾನ ಹಗ್ಗ ಇದಪ್ಪ. ಅಲ್ಲಿ ವಾಸ್ತವಿಕವಾಗಿ ನೋಡಿದ್ರೆ ನಾವು ಹಾವು ಇಲ್ಲವೇ ಇಲ್ಲ, ಅದು ಹಗ್ಗನೇ ಐತಿ. ಅದು ನಿರ್ವೇಕ ಆಗ್ತದ ಸುಮ್ ಬಿದ್ದಿದ್ರೆ ಅದು ಏನೂ ಆಗಿಲ್ಲ. ಆದ್ರೆ ನಮ್ ದೃಷ್ಟಿ ಹೋಗಿಲ್ಲ, ಏನಾಗಿದ್ರಿ ನಮ್ ದೃಷ್ಟಿ ಹೋಗಿಲ್ಲ, ಅಲ್ಲಿ ಉಪಹಿತ ಚೇತನ ಅಷ್ಟೇ ಆಗಿದ್ರೆ ಅದು. ಮತ್ತೆ ಬೇರೆ ಎಷ್ಟ ದೇಶ ಎಷ್ಟ ಕಾಲದಲ್ಲಿ ಅಷ್ಟ ಅದು ಆವರಣ ಆಗಿದೆ. ಅದಕ್ಕೆ ಅಧಿಷ್ಠಾನ ಅಂತ ಹೇಳ್ಕೊತ ಬಂದ್ರಪ್ಪ. ಹೇಳ್ರಿ ಅಧಿಷ್ಠಾನದ ಅದು ಅದರಲ್ಲಿ ಏನು ಪರಿವರ್ತನೆ ಆಗಿಲ್ಲ. ಅದು ಇದ್ದು ಆ ಕಲ್ಪಿತ ಕಾರ್ಯ ಯಾವಾಗಲ್ಲಿ ಆ ಕಾರ್ಯಕ್ಕೆ ಆಶ್ರಯ ಆಗ್ಯದ. ಆ ಕಾರ್ಯಕ್ಕೆ ಆಶ್ರಯ ಆಗ್ಯದ ಅಂದ್ರೇನು? ಆ ಹಾವು ಆ ಹಗ್ಗವನ್ನು ಬಿಟ್ಟು ಬೇರೆ ಕಡೆ ಎಲ್ಲಿ ತೋರಿಲ್ಲ, ಹಗ್ಗದಲ್ಲೇ ತೋರ್ಯದ. ಅಂದ್ರೆ ಆ ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಆಗಿದೆ. ಮತ್ತು ನಾನು ನಿರ್ವಿಕಾರ, ನನ್ನಲ್ಲಿ ಯಾವುದೇ ಪ್ರಕಾರದ ಪರಿವರ್ತನೆ ಆಗಿಲ್ಲ, ಇದಕ್ಕಿದ್ದಂತೆ ಆದ. ಅಂಥದಕ್ಕೆ ಏನನ್ಬೇಕು? ಅಧಿಷ್ಠಾನ. ಅಧಿಷ್ಠಾನ ಅಧ್ಯಕ್ಷ ಅದಕ್ಕಂತ ಹೇಳಿದೆ. भ्रांति का ज्ञान का विषय जो मिथ्या वस्तु और साकार ज्ञान जो अत्यंत कहिए ಅದು ಸ್ವಲ್ಪ ನೋಡಿ, ಬರೀ ಎಲ್ಲಿ ತನ ಆ ಜ್ಞಾನ ಕಡೆ ಹೋಗೋದಿರಲಿಲ್ಲ. ಈಗ ಏನು ಸರಿ ಹೇಳಿ, ಎಲ್ಲ ಮಾಡಿ ಸರಿಯಾಗಿ ಭ್ರಾಂತಿ ಜ್ಞಾನಕ್ಕೂ ಮತ್ತು ಅದರ ಜ್ಞಾನವೇ ಅಧ್ಯಾಸರಪ್ಪ. ಅಧ್ಯಾಸ ಎರಡು ಕೂಡಿ ಆ ವಸ್ತು ಮತ್ತು ಅದರ ಜ್ಞಾನವೇ ಅಧ್ಯಾಸರಪ್ಪ. ಅಧ್ಯಸ್ಥ ಕೇಳದಿಲ್ಲ, ಅಧ್ಯಸ್ಥ ಅಧ್ಯಸ್ಥಕ ದೋಷ ಜನ್ಯತ್ವೇ ಸತಿ ಸಂಸ್ಕಾರ ಜನ್ಯ
ಅಧ್ಯಸ್ತಂ ಇತಿ ಅಧ್ಯಸ್ತ ದೋಷದಿಂದ ಅದು ಬಿಟ್ಟಿರ್ಬೇಕಾದ್ರೆ ನೋಡ್ರಿ, ಅಧ್ಯಾಸ, ಅಧ್ಯಸ್ಥ, ಅಧಿಕರಣ, ಅಧಿಷ್ಠಾನ, 4 ಶಬ್ದ ಹೇಳಿಲ್ಲ. ಅಧಿಷ್ಠಾನ, ಅಧಿಕರಣ, ಅಧ್ಯಸ್ಥ, ಅಧ್ಯಾಸ. ಈ ಬರೀ ಅಧ್ಯಸ್ಥದ ಕೇಳಿಕತ್ತಿಲ್ಲ. ಅಧ್ಯಸ್ಥ ಅಂತ ಅದಕ್ಕಿರ್ಬೇಕು. ಅಧ್ಯಸ್ಥ ಅಂದ್ರೆ ದೋಷ ಜನ್ಯತ್ರಿ ಸರಳ ಹೇಳ್ಬೇಕು. ನೋಡ್ರಿ, ಭ್ರಾಂತಿ ಜ್ಞಾನಕ್ಕೆ ಯಾವುದು ವಿಷಯ ಉಂಟೋ ಅದು ಅಧ್ಯಸ್ಥ. भ्रांति ज्ञान का जो विषय आहे तो अध्यस्थ आहे. ಅಂದ್ರೆ ಭ್ರಾಂತಿ ಜ್ಞಾನಕ್ಕೆ ವಿಷಯ ಯಾವುದಿಲ್ಲಿ? ಯಾವದಲ್ಲ ಅಧ್ಯಸ್ಥ. ನಾವು ಅಧ್ಯಸ್ಥ ಇದು ಮಾಡಿಕತ್ತೆ ನೋಡ್ರಿ, ಬರೀಕತ್ತ. ಸೂಕ್ಷ್ಮ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಲಾಗಿ ಆ ಹಗ್ಗವು ಕೂಡ ಹಾವಿಗೆ ಅಧಿಷ್ಠಾನ ಅಲ್ಲ, ಹಗ್ಗ ಅಧಿಕರಣ. ಮತ್ತು ಅಧಿಷ್ಠಾನ ಯಾವುದು? ಯಾವ ಉಪಯುಕ್ತ ಚೇತನ? ಯಾವುದರ ಉಪಯುಕ್ತ ಚೇತನ? ಆತ್ಮನ ಉಪಯುಕ್ತ ಚೇತನ. ಆ ಕಡೆ ಉಪಯುಕ್ತ ಅಂದ್ರೆ ಉಪಾಧಿ ವಾಲ್ಯಕ್ಕೂ ಉಪಯುಕ್ತ ಅಂತಾರ. ಆತ್ಮನೇ ಅದನ್ನು ಉಪಯುಕ್ತಿದ್ದಾನ, ಮತ್ತು ಅವನೇ ಉಪಾಧಿ ಆಗ್ತಾನ ಆಗುದಿಲ್ಲ. ಉಪಯುಕ್ತ ಅಂದ್ರ ಉಪಾಧಿ ವಾಲ್ಯಕ್ಕೂ ಉಪಯುಕ್ತ ಕಹಿಯೇ. ಉಪಾಧಿ ಯಾರಿಗೆ ಆಗ್ಯದ ಅವನಿಗೆ ಉಪಯುಕ್ತ ಅನ್ಬೇಕು. ಇಲ್ಲಿ ಯಾವಾದರೂ ಉಪಯುಕ್ತ ಚೇತನ ಯಾರು ಹೇಳ್ತೀರಿ? ಮತ್ತೊಬ್ರು ಯಾರು ಹೇಳ್ಬೋದು. ಹಗ್ಗದಲ್ಲಿ ಇರುವ ಅಲ್ಲ, ಹಗ್ಗ ಎಷ್ಟು ದೇಶದಲ್ಲಿ ಅದ ಅಷ್ಟು ದೇಶದಲ್ಲಿ ಬಂದಂತಹ ಚೇತನ. ಅಂದ್ರೆ ರಜ್ಜು ಚೇತನ. ಹಗ್ಗ ಎಷ್ಟು ದೇಶದಲ್ಲಿ ಅದ, ಅದು ಎಷ್ಟು ದೇಶವನ್ನು ಆಕ್ರಮಿಸಿಕೊಂಡು ಅದ ಅಷ್ಟು ದೇಶದಲ್ಲಿ ಬಂದಂತಹ ಏನು ಚೇತನ ಅದ ಅದಕ್ಕೆ ರಜ್ಜು ಉಪಯುಕ್ತ ಚೇತನ ಅನ್ನಬೇಕು. ಆ ರಜ್ಜು ಉಪಯುಕ್ತ ಚೇತನ ಏನದ? ಅದು ನಿರ್ವಿಕಾರ ಅದ. ಅದು ನಿರ್ವಿಕಾರ ಅದ, ಅದರಲ್ಲಿ ವಿಕಾರ ಹೊಂದುವುದಿಲ್ಲ, ಅದು ಎಂದೆಂದು ಪರಿವರ್ತನೆ ಆಗುವುದಿಲ್ಲ. ಅದಕ್ಕೆ ಅದು ಏನು ಕಲ್ಪಿತ ಕಾರ್ಯಕ್ರಮ? ಆ ಹಾವಿಗೆ ಅದುವೇ ಅಧಿಷ್ಠಾನ ಅದ. ಮತ್ತು ರಜ್ಜು ಏನದ ಅಂತ ಹೇಳಿದವನು ಪದಾರ್ಥ ರೂಪ ಆಶ್ರಯಕ್ಕೂ ಅಂದ್ರೆ ಆಶ್ರಯ ಆಗ್ಯದ. ಅಂದ್ರೆ ಹಗ್ಗ ಬಿಟ್ಟು ತೋರಿಲ್ಲ, ಅದು ಹಗ್ಗ ಬಿಟ್ಟು ತೋರಿಲ್ಲ. ಆ ಹಗ್ಗ ಆ ಹಾವಿಗೆ ಆಶ್ರಯ ಆಗ್ಯದ. ಅದಕ್ಕ ಆಶ್ರಯ ರೂಪ ಏನು ಪದಾರ್ಥ ಅದ, ಭೌತಿಕ ಪದಾರ್ಥ ಅದ. ಆ ಭೌತಿಕ ಪದಾರ್ಥಕ್ಕೆ ಏನಬೇಕು? ಅಧಿಕರಣ ಅನ್ಬೇಕು. ಭೌತಿಕ ಅಂದ್ರೆ ಪಂಚಮಹಾಭೂತಗಳಿಂದ ನಿರ್ಮಾಣವಾದಂತಹ ಏನು ಎಷ್ಟು ವಸ್ತುಗಳಾದವ ಅವು ಎಲ್ಲದಕ್ಕೂ ಭೌತಿಕ ಅನ್ಬೇಕು. ಆ ಭೌತಿಕ ಪದಾರ್ಥ ಏನದಲ್ಲ ಅದು ಹಗ್ಗದ. ಆ ಹಗ್ಗ ಏನಾಗ್ತದ? ಅಧಿಷ್ಠಾನ ಆಗುವುದಿಲ್ಲ. ಚೇತನವೇ ಅಧಿಷ್ಠಾನ. ಯಾಕ? ಹಗ್ಗ ನಿರ್ವಿಕಾರ ಎಂದೂ ಇರುವುದಿಲ್ಲ. ಅದು ಒಂದಿನ ವಿಕಾರ ಹೊಂದುತ್ತದ, ಅದು ಪರಿವರ್ತನೆ ಆಗ್ತದ, ಒಂದು ದಿವಸ ಅದನ್ನು ನಾಶನ ಆಗ್ತದ. ಆದ್ರೆ ಚೇತನ ಹಾಗಲ್ಲ, ನಿರ್ವಿಕಾರದ. ಅರ್ಥ ಇದನ್ನು ಅನಂತರದಲ್ಲಿ ಬಂತು. ಏನ್ ಬಂತು? ಪರಿಣಾಮ ವಿಮರ್ಶನೆ. 2 ಮಾತು ಹೇಳಿನಿ, ಅಷ್ಟೊಂದು ಹೇಳ್ಬೇಡಿ. ಪರಿಣಾಮ ಹೇಳೋದು ಹೇಳಿ. ಪರಿಣಾಮದ ಲಕ್ಷಣ ಹೇಳ್ಕೊಂಡ್ಬಂದ್ರಪ್ಪ, ಮೊದಲಿನ ಸ್ವರೂಪವನ್ನು ಬಿಟ್ಟು ಅನ್ಯ ಸ್ವರೂಪ ಧಾರಣೆ ಮಾಡುವುದೇ ಪರಿಣಾಮ ಅಂತ ಹೇಳ್ಕೊಡ್ತಂದ್ರಪ್ಪ. ಅದರ ಉದಾಹರಣೆ ಹಾಲು ಮೊದಲಾಗುವುದು ಪರಿಣಾಮ. ಇಲ್ಲಿ ಪರಿಣಾಮ ಹೆಂಗಪ್ಪ ಅಂತಂದ್ರೆ ಈ ಮೊದಲ
ಕ್ರಮವಾಗಿ ಪರಿವರ್ತನೆ ಆಗಿದೆ. ಅದೇ ಹಾವಾಗಿತ್ತು ಅಂದ್ರೆ ಅದು ಮತ್ತೆ ಅದು ತೋರ್ ಬಂದಾಗಿತ್ತು. ಹಾಲ ಒಂದು ಮೊಸರಾಗ್ಯದ ಮತ್ತೆ ಹಾಲ ಹಾಕೋದನ್ನೋದು ಹಾಲಾಗಿ ತೋರ್ಕೋದನ್ನು ಇಲ್ಲ. ನಮ್ಮ ಎಷ್ಟು ಪರಿಣಾಮ ಹೊಂದಿಬಿಡ್ತು, ಹಾಲನ್ನು ಹೋಗ್ಬಿಡ್ತು. ನೀರು ಹಾಕೋದು ಹೋಗ್ಯದನು ಅದು ಪರಿಣಾಮ ಹೊಂದಿಲ್ಲ, ಹಾಕೋ ಪರಿಣಾಮ ಹೊಂದಿಲ್ಲ. ಏನು ಪರಿಣಾಮ ಹೋಗೋದ ನೋಡ್ರಿ, ಅಜ್ಞಾನ ಅವಿದ್ಯೆ ಅನ್ನೋದು ಪರಿಣಾಮ ಹೊಂದಿಲ್ಲ. ಅವಿದ್ಯೆ ಅಂದ್ರೆ ಇಲ್ಲ ಅನ್ನೋದು, ನ ವಿದ್ಯತೆ ಇತಿ ಅವಿದ್ಯೆ. ಯಾವುದು ಇಲ್ಲ ಅನ್ನೋದಿತ್ತು, ಅಜ್ಞಾನ ಇತ್ತು, ಅವಿದ್ಯೆ ಇತ್ತು, ಅದು ಏನನ್ನ ಅದ ಅನ್ನೋದಾಗಿಬಿಡ್ತಿಲ್ಲ. ಇಲ್ಲ ಅನ್ನುವಂಥದ್ದು ಅದ ಅನ್ನೋದಾಯ್ತು. ಇಲ್ಲ ಇಲ್ಲ ಅನ್ನೋದು ಅದ ಅನ್ನೋದಾಯ್ತು. ಅದು ಎದರ ಪರಿಣಾಮ? ಅದು ಅವಿದ್ಯದ ಪರಿಣಾಮದ. ಏನು ಅವಿದ್ಯೆ? ಯಾವ ಅವಿದ್ಯೆ ಅಂತ ಸ್ವಲ್ಪ ನಾನು ಹೇಳಿಲ್ಲ, ಅದನ್ನು ತಿಳ್ಕೊಳ್ಳಿ. ಸ್ಥೂಲ ಅವಿದ್ಯೆ ಅಂತ ಅವಿದ್ಯೆ ಎರಡದ, ಮೂಲ ಅವಿದ್ಯೆ ಸ್ಥೂಲ ಅವಿದ್ಯೆ ಅಂತ. ಅದು ಮತ್ತೆ ಬಂದಾಗ ವಿಸ್ತಾರ ಹೇಳೋದು. ಅವಿದ್ಯೆದೊಳಗ ಎರಡು, ಮೂಲ ಅವಿದ್ಯೆ ಸ್ಥೂಲ ಅವಿದ್ಯೆ. ಮೂಲ ಅವಿದ್ಯೆ ಅಂತ ಎದಕ್ಕೆ ಆಗಬೇಕು ಅದನ್ನು ಹೇಳ್ತೀವಿ, ಸ್ವಲ್ಪ ಕೇಳ್ಕೊಂಡು ಹಾಗೆ ಲಕ್ಷದಲ್ಲಿ ಯಾಕೆ ಇವು ಗೊತ್ತಿರಬೇಕು. ಅಂದ್ರೆ ಸಿದ್ಧಾಂತ ವ್ಯವಸ್ಥೆ ತಿಳಿದು, ಮೂಲ ಅವಿದ್ಯೆ ಅಂದ್ರೆ ಶುದ್ಧ ಚೇತನವನ್ನ ಯಾವುದು ತೋರು ಉಳಿದಂತೆ ಮಾಡಿದೆಯೋ ಅದಕ್ಕೆ ಮೂಲ ಅವಿದ್ಯೆ ಅನ್ಬೇಕು. ಶುದ್ಧ ಚೇತನ ಅಂದ್ರೆ ಏನು? ಆ ಬ್ರಹ್ಮ ಮತ್ತು ಈ ಆತ್ಮ ಇವುಗಳನ್ನು ತೋರುಗೊಳ್ಳೋದ್ರಲ್ಲಿ ಯಾವುದು ಮಾಡ್ಯಾನಲ್ಲ ಅದಕ್ಕ ಮೂಲ ಅವಿದ್ಯೆ ಅನ್ಬೇಕು. ಇದನ್ನ ಆ ಘಟಪಟಾದಿಗಳ ಭೌತಿಕ ಪದಾರ್ಥ ಭೂತ ಪಂಚ ಮಹಾಭೂತಗಳಲ್ಲಿ ಆದಂತಹ ಭೌತಿಕ ಪದಾರ್ಥಗಳನ್ನು ತೋರುಗೊಡುವಂತೆ ಮಾಡೋದು ಸ್ಥೂಲ ಅವಿದ್ಯೆ ಅನ್ಬೇಕು. ಈ ಹಗ್ಗವನ್ನು ತೋರುಗೊಡುವಂತೆ ಮಾಡ್ಯಾರ ಅಂತ ಸಂಜೆಲ್ಲ ನಮಗ ನಾವೇ ತೋರ್ಯದ. ಯಾಕೆ ತೋರ್ಯದ? ಆ ಹಗ್ಗವನ್ನು ತೋರುಗೊಡುವಂತೆ ಮಾಡೋದೊಂದು ಅವಿದ್ಯೆ ಅದ, ಅಜ್ಞಾನ ಅದ. ಅದು ಹಗ್ಗಕ್ಕೆ ಮುಚ್ಚಿತು, ಮತ್ತೆ ಮುಚ್ಚೋದಂದ್ರೆ ಮತ್ತೇನ್ ಮಾಡಿಬಿಡ್ತು ಆವಿಗೆ ಮಾಡಿ ತೋರಿಸ್ತು. ಅದಕ್ಕೆ ಏನು ನಾವು ಹೇಳ್ಕೊಂಡು ಬಂದೀನಿ ಒಮ್ಮೆ, ಅಜ್ಞಾನ ಅಂತ ಎದಕ್ಕಂತ ಹೇಳಿ ಅಜ್ಞಾನದ ಸ್ವಲ್ಪ ಹೇಳ್ಕೊಂಡು ಬಂದೀನಿ. ಅದುವೇ ಅಜ್ಞಾನ ಅಂದ್ರು ಒಂದೇ, ಅವಿದ್ಯೆ ಅಂದ್ರು ಒಂದೇ, ಮಾಯಾ ಅಂದ್ರು ಒಂದೇ ಅಂತ ಹೇಳ್ಕೊಂಡು ಬಂದೀನಿ. ಅದಕ್ಕೆ ಆ ಅಜ್ಞಾನದ್ದೇ ಇದಕ್ಕೆ ಕಾರ್ಯ ನೋಡ್ರಿ. ಅದಕ್ಕೆ ಅಜ್ಞಾನದ ಲಕ್ಷಣ ಮಾಡುವಾಗ ಏನ್ ಹೇಳಿದ್ದೆವು? ಲಕ್ಷಣದಲ್ಲಿ ಇರಬಹುದು ನಿಮಗ. ಏನು नहीं जानता हूँ इस व्यवहार का हेतु, ಈ ನನಗೆ ಗೊತ್ತಿಲ್ಲ ಅನ್ನುವಂಥ ವ್ಯವಹಾರ ಶಬ್ದ ಪ್ರಯೋಗ ಏನಾಗ್ಯದ, ಇದಕ್ಕೆ ಕಾರಣ ಯಾವುದದ? ಆವರಣವರು ವಿಕ್ಷೇಪ ಶಕ್ತಿವಾದ. ಅವರು ವಿಕ್ಷೇಪ ಶಕ್ತಿವಾದ ಅನಾದಿ ಭಾಗವತ ನೋಡ್ರಿ. ಇದು ಒಂದು ಶಕ್ತಿ ಅದ. ಆ ಶಕ್ತಿ ಯಾವ್ದದ? ಆವರಣ ಮಾಡೋ ಶಕ್ತಿ ಅದ, ವಿಕ್ಷೇಪ ಮಾಡೋ ಶಕ್ತಿ ಅದ. ಇಲ್ಲಿ ಆವರಣ ಮಾಡ್ಯದಲ್ಲ, ಹಗ್ಗಕ್ಕೆ ಆವರಣ ಮಾಡ್ಯದ, ಹಗ್ಗಕ್ಕೆ ತೋರು ಗುಣದಲ್ಲಿ ಮಾಡ್ಯದ, ಅದು ಆವರಣ ಶಕ್ತಿ. ವಿಕ್ಷೇಪ ಅಂದ್ರೆ ಹಾಳು ಮಾಡಿ ತೋರಿಸದ, ಅದು ವಿಕ್ಷೇಪ ಶಕ್ತಿ. ಇದು ಅನಾದಿ ಅಂತದ. ಅನಾದಿ ಅಂದ್ರೆ ಅದಕ್ಕೆ ಹುಟ್ಟಿಂದದ ಹಾಳು ಹುಟ್ಟಿತ್ತಂದ್ರೆ ಅದಕ್ಕೆ ಜನ್ಮ ಹೇಳ್ಬೇಕಾಗ್ತದೆ, ಅದಕ್ಕೊಂದು ಕಾರಣ ಹೇಳಬೇಕಾಗ್ತದೆ, ಅದರ ತಾಯಿ ತಂದೆ ಹೇಳ್ಬೇಕಾಗ್ತದೆ, ಅವು ಅಪ್ಪ ಹೇಳ್ಬೇಕಾಗ್ತದೆ. ಅದು ಹುಟ್ಟಿಲ್ಲ, ಅನಾದಿ ಅದ. ಅನಾದಿ ಮತ್ತೆ ಹೇಳೋದು ಭಾವರ್ತದ, ತೋರ್ಲಿಕ್ಕದ. ಇದು ಏನಲ್ಲ, ಇದನ್ನ ಹೇಳ್ಕೊಂಡು ಬಂದಿಲ್ಲ ನಾನು. ಇವು ಲಕ್ಷ್ಯದಲ್ಲಿ ಇರಬೇಕು. ಇದು ಲಕ್ಷ್ಯದಲ್ಲಿ ಇತ್ತಂತಂದ್ರೆ ಮುಂದಿನ ವಿಷಯ ಮುಂದಕ್ಕೊಂದು ತಿಳ್ಕೊತ ಹೋಗ್ತದೆ. ಅರ್ಥ ಆಯ್ತಂದ್ರಪ್ಪ? ಅಂದ್ರೆ ಏನಾಯ್ತದು? ಆ ಹಗ್ಗ ಏನಾಯ್ತು? ಪರಿವರ್ತನೆ ಆಗಿಲ್ಲ. ಮತ್ತು ಪರಿವರ್ತನೆ ಆದದ್ದು ಯಾವುದು? ಅವಿದ್ಯೆ. ಆ ಅವಿದ್ಯದಲ್ಲಿ ಅವಿದ್ಯೆ ಅಂದ್ರೆ ಯಾವುದು? ಸ್ಥೂಲ ಅವಿದ್ಯೆ. ಅದು ಪರಿಣಾಮ ಅನ್ನತ್ತೆ ನೋಡ್ರಿ. ಅವಿದ್ಯೆ ಅಂದ್ರೆ ಇನ್ನದ್ದು ಅದ ಅನ್ನುವಂತ ತೋರುದಕ್ಕೆ ಇದಕ್ಕೆ ಪರಿಣಾಮ ಅನ್ನಬೇಕು. ನೀನು ವಿವರ್ತನೆ ಅದಕ್ಕೆ ನಮಗೆ ಹೇಳಿ ಇವಾಗ ಕೇಳ್ಕೊಂಬಂದವಲ್ಲ ಅಪ್ಪ ಮಾರಕ್ಕೆ ಹೋಗೋರು
ರೂಪವಾಗಿ ತೋರುವುದಕ್ಕೂ ವಿವರ್ತನ ಬೇಕು. ನಾನು ಏನು ಕೆಟ್ಟಿಲ್ಲ ಅಂದ್ರೂ ಬೇರೆ ರೂಪವಾಗಿ ತೋರಬೇಕು, ಅದಕ್ಕೂ ವಿವರ್ತ ಆಗಬೇಕು. ಅದು ಕೆಟ್ಟದನ್ನು ಅದು ಕೆಟ್ಟಿಲ್ಲ ಹಾವಾಗಿ ತೋರೋದು ಬಿಟ್ಟಿಲ್ಲ, ಅದು ಕೆಟ್ಟ ಹಾವಾಗಿ ತೋರೋದಿಲ್ಲ. ಹಗ್ಗಕ್ಕೆ ಬಿಟ್ಟು ಬೇರೆ ಕೆಟ್ಟ ತೋರೋದು, ಹಗ್ಗದ ಮೇಲೆ ತೋರೋದ ಅದು ಆಗ ಮಾತ್ರ ಕೆಟ್ಟಿಲ್ಲ. ಆಗ ಈ ದೇಹಾದಿ ಪ್ರಪಂಚ ಚೇತನದ ವಿವರ್ತ, ಚೇತನದಲ್ಲಿ ತೋರದ, ಚೇತನವೇ ಎಲ್ಲ ಆಗ್ಯದ, ಚೇತನವೇ ಆಗಿ ಆದ್ರೆ ಆ ಚೇತನ ಕೆಟ್ಟಿಲ್ಲ. ಅವಿದ್ಯೆ ಅಥವಾ ಅಜ್ಞಾನ ಅಥವಾ ಮಾಯ ಅನ್ನೋದು ಅದು ಕೆಟ್ಟು ಈ ಪ್ರಪಂಚ ಆಗ್ಯದ. ಅದಕ್ಕೆ ಮೂಲ ಅವಿದ್ಯೆ ಅಂತೀವಿ. ಆ ಮೂಲ ಅವಿದ್ಯೆ ಕೆಟ್ಟೆ ಇದು ಎಲ್ಲ ಪ್ರಪಂಚ ಆಗ್ಯದ. ದೇಹಾದಿ ಪ್ರಪಂಚ ಭೂತ ಭೌತಿಕ ಪದಾರ್ಥಗಳೆಲ್ಲ ಮಾಯೆಯ ಪರಿಣಾಮ ಮತ್ತು ಚೇತನದ ವಿವರ್ತ. ಆಗ ಬಂಗಾರ ತಾನು ಕೆಳಗೆ ಅನ್ನೇ ಆಭೂಷಣಗಳ ಆಗಿ ತೋರೋದಲ್ಲ. ಆಗ ಈ ಚೇತನ ಅನ್ನುವಂಥದ್ದು ಏನದಲ್ಲ, ಇದು ತಾನು ಕೆಳಗೆ ಈ ಲಿಕ್ಕಿದ್ದಂಗೆ ಇದ್ದು ಅದು ಎಲ್ಲ ಆಗಿ ತೋರ್ಲಿಕ್ಕತ್ತದ. ಇಲ್ಲಿ 5 ಮಾತುಗಳಲ್ಲಿ ಹೇಳ್ಕೊಂಡ್ಬಂದೀನಿ. ಈ ಜಗತ್ತಿನಲ್ಲಿ 5 ಲಕ್ಷಣಗಳು ಏನದ, ಅಸ್ಥಿ ಭಾತಿ ಪ್ರಿಯ ಮತ್ತು ನಾಮ ರೂಪ ಅಂತೇಳಿ. ಅಸ್ಥಿ ಭಾತಿ ಪ್ರಿಯ ನಾಮ ರೂಪ. ಈ ಅಸ್ಥಿ ಭಾತಿ ಪ್ರಿಯ ಅನ್ನೋದು ಇದು ಚೇತನದ, ನಾಮ ರೂಪ ಅನ್ನುವಂಥದ್ದು ಮಾಯದು ಅದ. ಅಂದ್ರೆ ಇದು ಚೇತನದ ವಿವರ್ತ ಮತ್ತು ಮಾಯೆಯ ಪರಿಣಾಮ ಜಗತ್ತ. ಆ ಹಗ್ಗದಲ್ಲಿ ಏನಲ್ಲ ಅವಿದ್ಯೆಯ ಪರಿಣಾಮ ಮತ್ತು ಹಗ್ಗದ ವಿವರ್ತನೆ ಅಥವಾ ಚೇತನ. ಆ ಹಗ್ಗ ಉಪಯುಕ್ತ ಚೇತನ ಇರಲ್ಲ, ಅದನ್ನು ವಿವರ್ತನೆ. ಈಗ ನಾವು ಬಂದವು ಈಗ 3 ತಾಪುಗಳ ಹೇಳಬೇಡಿ, ಮತ್ತು ಮುಂದಿನ ವಿಷಯಕ್ಕೆ ಹೋಗೋಣ. ಸಿದ್ಧಾಂತ ಕಡೆ ತಾಪುಗಳ 3 ಆತ್ಮ ಕಹಿಯೇ. ಆತ್ಮನ ಆಶ್ರಯ ಮಾಡ್ಕೊಳ್ಳೋದು ಯಾವಾಗ? ಇಂದ್ರಿಯಾದಿಗಳು. ಈ ದೇಹಾದಿ ಪ್ರಪಂಚಕ್ಕೆ ನಮ್ಮ ಶರೀರಕ್ಕಿಂತಲೂ ಅದು ಬೇರೆಯಾಗಿದ್ದು ನಮ್ಮ ನೇತ್ರಕ್ಕೆ ವಿಷಯ ಇರಬಾರದು. ವಿಷಯ ಇರಬಾರ್ದಪ್ಪ, ವಿಷಯ ಇರಬಾರ್ದು ಅಂದ್ರೆ ಅದು ಕಣ್ಣಿಗೆ ತೋರಬಾರ್ದು. ಅದರಿಂದ ನಮಗೆ ತಾಪ ಆಗಿರ್ಬೇಕು. ಸ್ವಸಂಗಾಕಂದ್ರೇನು, ನಮ್ಮ ಶರೀರಕ್ಕೆ ಬಿಟ್ಟು ಅದು ಭಿನ್ನವಾಗಿದ್ದು ಅದು ನೇತ್ರಕ್ಕೆ ಅವಿಷಯವಾಗಿದ್ದು ಅದರಿಂದ ಏನು ನಮಗೆ ತಾಪ ಆಗ್ತದ. ಅದಕ್ಕೇನಿರ್ಬೇಕು? ಆದಿದೈವತಾಂತರ ದೈವ ಭೂತ ಮತ್ತು ಪಂಚಮಹಾಭೂತಗಳಿಂದಾಗುವಂತಹ ತಾಪಗಳು ಅವೆಲ್ಲ ನೋಡ್ರಿ. ಅವೆಲ್ಲ ನಮ್ಮ ಶರೀರಕ್ಕೆ ಭಿನ್ನವಾಗಿದ್ದು ಅಂತಂದ್ರೆ ಬಿಸಿಲಾಗಿ ಬಿಸಿಲಾದ ಗಾಯದ ಕಣ್ಣಿಗೆ ವಿಷಯ ಇಲ್ಲ. ಅವೆಲ್ಲ ಉಷ್ಣತೆ ಅನ್ನೋದು ಏನಾದ್ರೆ ಕಣ್ಣಿಗೆ ವಿಷಯ ಆದರೂ ಇಲ್ಲಪ್ಪ, ಅದಿಲ್ಲ. ಅದರಿಂದ ನಮ್ಗೆ ತಾಪ ಆಗ್ಯದ. ಆ ಭೂತ ಸಂಬಂಧದ ನಮ್ಮ ಕಣ್ಣಿಗೆ ವಿಷಯ ಇಲ್ಲ ಅಂದ್ರೂ ನಮ್ಗೆ ತಾಪ ಕೊಟ್ಟದ. ಈಗ ಇವುಗಳನ್ನು ಆದಿ ದೈವಿಕ ತಾಪಗಳು. ಇನ್ನು ಆದಿ ಭೌತಿಕ ತಾಪಗಳು ಅವು ಯಾವ? ಆದಿ ಭೌತಿಕ ತಾಪಗಳಂತಂದ್ರೆ ಅದು 84 ಲಕ್ಷ ಯೋನಿಗಳಿಂದ ಅಂದ್ರೆ ಅಂಡಜ ಪಿಂಡಜ ಸ್ವೇದಜ ಶಿವಾಯಮ್ಮ ಅದನ್ನು ವ್ಯಾಖ್ಯೆ ಹೇಳಿ ಇದೇನು ಹೇಳ್ಬೇಕು. ಸ್ವಸಂಗಾತಿಸೆ ಅಂದು ಮುಂದೆ ಜೋಡಿಸರಿ ಎಲ್ಲ ಅದು ವ್ಯಾಖ್ಯಾನ ಬರ್ಕೊಂಡಿದ್ರಪ್ಪ, ನಾವು ಸ್ಪೀಡಾಗಿದ್ರೆ ಬರ್ಕೊಂಡು ಅದೇ ಈಗೇನು ಬರ್ಕೊಂಡ್ರೆ ಮೊದಲೇದು ಅದನ್ನೇ ಒಂದೇ ಶಬ್ದ ಬದಲಿಸಿರುವುದು. ಸ್ವಸಂಗಾತಿಸೆ ಹೆಣ್ಣು ಹೋವೆ ಅದು ವಿಷಯ ಇದು ವಿಷಯ ಹೋವೆ ಇತ್ಯಾದಿ ಬರ್ತಾರೆ. ಸ್ವಸಂಗಾತಿಸೆ ಹೆಣ್ಣು ಹೋವೆ ನೇತ್ರ ಇಂದ್ರಿಯಕ ವಿಷಯ ಹೋವೆ. ನೇತ್ರಕ್ಕೆ ವಿಷಯ ಇರಬೇಕು, ಅದರಿಂದ ನಮಗೆ ತಾಪ ಆಗಿರ್ಬೇಕು. ಅದಕ್ಕೇನಂತಾರ ಆದಿ ಭೌತಿಕ ತಾಪಕರ. ಹೇಳಿ. स्वसंगात से भिन्न चक्षु आदि इंद्रिय का विषय हुए उससे
विशेष ताप होता है हुए उसे अधिभूत ताप कहिए। अंडज पिंडज उद्वज स्वेदज ಆದಿ ಭೌತಿಕ ಅಂದ್ರೆ ಪಂಚ ಮಹಾಭೂತಗಳಿಂದ ತಯಾರಾದಂತ ವಸ್ತು ಇರಬೇಕು ಮತ್ತು ಅದು ನೇತೃತ್ವಂಶ ಇರಬೇಕು. ಅಂತದ್ರಿಂದ ನಮಗೆ ತಾಪ ಇರಬೇಕು. ಇವರವನ್ನ ಕೇಳ ನಮ್ಮ ಶತ್ರು ಅವು ಎದರಿಂದಾಗ್ಯಾವು ಎಲ್ಲ ಆಗೋದಕ್ಕೆ ಭೌತಿಕತರ ಆ ಭೂತದಿಂದ ಆದದ್ದು ಏನದಲ್ಲ ಭೌತಿಕ. ಅವು ಏನಪ್ಪಂತಂದ್ರೆ ಆದಿ ಭೌತಿಕ ಅತರ ಅವುಗಳಿಂದ ತಯಾರಾದಂಥದ್ದು ಇದ್ದು ನಮ್ಮ ಕಣ್ಣಿಗೆ ವಿಷಯ ಇದ್ದು ಮತ್ತೆ ಏನಾಗಬೇಕು ಅವುಗಳಿಂದ ನಮ್ಗೆ ತೊಂದರೆ ಆಗಬೇಕು. ಅವ್ರಿಗೆ ಆದಿ ಭೌತಿಕ ಅಂತಾರ. ಅರ್ಥಾಯ್ತು? ಕಾಣತಕ್ಕಂಥ ಪ್ರಾಣಿಗಳಿಗೆ ಏನಂತ ಹೇಳೋನು ಆದಿ ಭೌತಿಕ. ಹೊರ ಹೋಗ್ಲಿಕ್ಕೆ ಒಂದೇ ಒಂದು ಬಾಗಿಲಿತ್ತು. ಆ ನಗರದ ಸುತ್ತ ಕೋಟೆಗಳು ಇತ್ತು. ಈ ನಗರದಲ್ಲಿ ಇದ್ದಂತಹ ಕಷ್ಟ ಏನಿತ್ತು? ಮನುಷ್ಯತ್ತಲ್ಲ ನಗರದಲ್ಲಿ. ಆ ಹೊಲಸ ಎಲ್ಲಿ ಬೇಕಾದಲ್ಲಿ ಚಲ್ತಿದ್ರು ಜನ. ಅವು ರಕಡೆದ್ದು ಮೋರಿತ್ತು, ಆನಂತರ ಮುಳ್ಳು ಕಲ್ಲು ಹತ್ತಿತ್ತಿ ಇವೆಲ್ಲ ಹೊಲಸ. ಅದರಲ್ಲಿ ಹಾಯ್ದು ತಿರುಗಾಡಿ ರೋಡ್ನಾಗ ತಿರುಗಾಡಿ ನಿಮಗೆ ತೊಂದರೆ ಆಯ್ತು. ಅದಕ್ಕೆ ಏನ್ ವಿಚಾರ ಮಾಡ್ದ? ಇಲ್ಲಿ ಇರುವುದಕ್ಕಿಂತಲೂ ಈ ನಗರ ಬಿಟ್ಟು ಹೊರಗೆ ಹೋಗ್ಬೇಕು ಅಂತ ವಿಚಾರ ಮಾಡ್ದ. ಆ ವಿಚಾರ ಮಾಡಿ ಇನ್ನು ಹೊರಗೆ ಹೋಗ್ಬೇಕಾದ್ರೆ ಕಣ್ಣಾಗೆ ಕಾಣುವುದಿಲ್ಲ, ಯಾವ ಮಾಡ್ಬೇಕು ಅಂತ ಅಂದಾಗ ಮಾತ ಅಲ್ಲಿ ಹೊರಟಿದ್ದಪ್ಪ, ನನಗೆ ಈ ನಗರದಿಂದ ಹೊರಗೆ ಹೋಗ್ಬೇಕಾಗ್ಯದ, ಅದಕ್ಕೆ ನನಗೆ ಹೊರಗೆ ಯಾವ ರೀತಿ ಒಯ್ದು ಕಳ್ಸಪ್ಪ ಅಂದಾಗ ಆತ ನೋಡಪ್ಪ ನನಗೆ ಸಮಯ ಇಲ್ಲ, ಆದ್ರೆ ನಾನು ಒಂದು ಉಪಾಯ ಹೇಳ್ತೀನಿ, ಆ ಉಪಾಯ ಮಾಡಿದೆ ಅಂದ್ರೆ ನೀ ನಗರದಿಂದ ಹೊರಗೆ ಹೋಗ್ತೀನಿ ಅಂದ. ಅದಕ್ಕೆ ಏನ್ ಉಪಾಯ ಹೇಳ್ದ? ಇಲ್ಲಿ ನಾನು ಈ ಕ್ವಾಸಿವಾಡಿಯಲ್ಲ, ಈ ಕ್ವಾಸಿವಾಡಿಗೆ ನಿನ್ನ ಕೈ ಹಚ್ಚಿ ಬಿಡ್ತೀನಿ. ಈ ಕ್ವಾಸಿವಾಡಿ ಹಿಡ್ಕೊಂಡು ನೀ ಹೋದಲ್ಲ ಅದು ಬಾಗಿಲು ಬರ್ತದೆ. ಆ ಬಾಗಿಲು ಬಂದಾಗ ಆ ಬಾಗಿಲದಿಂದ ಹೊರಗೆ ದಾಟಿ ಹೊರಬಿಡು. ಅದಕ್ಕೆ ಆತ ಅದನ್ನ ನಂಬಿ ಅವನು ಹೇಳಿದಂತ ಮಾತು ನಂಬಿ ಕ್ವಾಸಿವಾಡಿ ಹಿಡ್ಕೊಂಡು ಹೊರಟ. ಹೋಗುದ ಬಾಗಿಲು ಸಮೀಪ ಬಿಟ್ಟು ಅದೇ ಸಮಯದಲ್ಲಿ ಇವನ ಶರೀರದಲ್ಲಿ ಕಚ್ಚಿತ್ತು, ಕಚ್ಚಿ ಅಥವಾ ಗಜಕರಣ ಅಥವಾ ಹುರುಕು ಹಾಕಿದ್ದು. ಅವನಿಗೆ ಅದು ಹುರುಕ ತಿಂಡಿ ಕೊಡ್ತು. ಆ ತಿಂಡಿ ಕೊಡುವುದರಲ್ಲಿ ಏನಾಯ್ತು? ಕೈ ಬಿಟ್ಟಾಗಿ. ಆ ಕೈ ಬಿಟ್ಟು ಗಾಳಿ ಕೈ ಬಿಟ್ಟು ತುರಿಸ್ಬೇಕಂತ ತುರಿಸ್ಬೇಕು. ಮತ್ತೇನ್ ಮಾಡ್ದ? ಹಾಗೆ ಮುಂದೆ ನಡೆದ. ತುರಿಸ್ಬೇಕು ಮುಂದೆ ಬಂದ. ಬಾಗಿಲು ಹಿಂದೆ ಹೊರತು ಮತ್ತೆ ಮುಂದೆ ಬಂದ. ಆ ತಿಂಡಿ ಕಡಿಮೆ ಆಯ್ತು. ತಿಂಡಿ ತುರಿಸೋದು ಕಡಿಮೆ ಆಗ್ಬೇಕು. ಮತ್ತೆ ಬಾಗಿಲು ಅದು ಗಾಳಿ ಹಿಡ್ದ. ಗಾಳಿ ಹತ್ತು ಕೈಸಿ ಇದೇ ರೀತಿಯಾಗಿ ಮತ್ತ ಚಕ್ರ ಹೊಡಿಲಿಕ್ಕತ್ತ. ಆ ಧರ್ಮ ಕರ್ಮ ಯೋಗದಿಂದ ಏನಾಗ್ತಿತ್ತು? ಆ ಬಾಗಿಲು ಸಮೀಪ ಬಂದ ಕೂಡಲೇ ಅವನಿಗೆ ತಿಂಡಿ ಆಗ್ತಿತ್ತು. ಮತ್ತೆ ತುರಿಸ್ಬೇಕಿದ್ದ. ಆ ಗಾಳಿ ಬಿಟ್ಟು ಕೈ ಬಿಟ್ಟು ತುರಿಸ್ಬೇಕಿದ್ದ. ಮತ್ತೆ ಮುಂದೆ ಹೋಗ್ತಿದ್ದ. ಈಗ ಆತ ಆ ಊರು ಹೊರಗೆ ಹೋಗೋದಿಲ್ಲ. ಹಾಗೆ ತಿಳ್ಕೊತಿ ಅಂತ ಒಂದು ಕಥೆ. ಅಂದ್ರೆ ಇದು ಕಥೆ ಆಯ್ತು. ಈಗ ಇದು ಸಿದ್ಧಾಂತಕ್ಕೆ ಹೋಗೋಣ. ಈಗ ಇದು ಸಿದ್ಧಾಂತ ಹೇಳ್ತಾರ. ಅಂದ್ರೆ ಕೂಡ ಅಂದ್ರೆ ಯಾವ ಆ ಊರು ಯಾಕೆ ಬಿಡ್ಬೇಕಂತ ಮಾಡ್ದ? ಆ ಬಾಲಿವಾಡಿ ಅಂದ್ರೆ ಏನು? ಕೈಗೆ ಹಚ್ಚಿ ಕೊತ್ತಲು ಯಾವು? ಮತ್ತೆ ಅದು ಬಾಗಿಲಂದ್ರೆ ಏನು? ಮತ್ತೆ ಆ ಬಾಗಿಲದಿಂದ ಹೊರಗೆ ಹೋಗ್ಲಿಲ್ಲ, ಯಾಕೆ ಹೋಗ್ಲಿಲ್ಲ? ಹಚ್ಚಿ ಅಂದ್ರೆ ಏನು? ತುರಿಕೆ ಅಂದ್ರೆ ಏನು? ಇವು ಪ್ರತಿಯೊಂದಕ್ಕ ಏನದಾವ ಸಿದ್ಧಾಂತದಲ್ಲಿ ಅರ್ಥದ. ಆ ಅರ್ಥವನ್ನು ನಾವು ತಿಳ್ಕೋಬೇಕು. ತಿಳ್ಕೊಂಡ್ರೆ ಏನಾಗ್ತದ? ಆ ದೃಷ್ಟಾಂತದ್ದು ಸಿದ್ಧಾಂತ ಯಥಾರ್ಥ ಆಗ್ತದೆ. ಈಗ ಅದಕ್ಕೆ ಒಂದೊಂದಾಗಿ ಇಲ್ಲಿ ನೋಡೋಣ. ಏನಂತಾರ? ಆ ದೃಷ್ಟಾಂತದ್ದು ಸಿದ್ಧಾಂತ ಏನು? ನಿಮ್ ಗ್ರಂಥಿಗ ಇಲ್ಲಿ ನೋಡಿದ್ರು ಆ ಗ್ರಂಥದಿಂದ ಅಲ್ಲಿ ಒಪ್ಪತ್ತು ಹೋದ್ರಂದ್ರೆ ಜಾತಕ ತಿಳ್ಕೊಂಡ್ರ ಈ ಮರಾಠಿಯವರು ಸ್ವಲ್ಪಕ್ಕೆ ಹೇಳಿದ್ರೆ ನಿಮಗೆ ತಿಳಿದ ಎಷ್ಟು ಪ್ರಕಾರದ್ದು ಅಲ್ಲಿ ಅದಾವ. ಅವು ಒಂದೊಂದು ನಾವು ತಿಳ್ಕೋದು. ಇನ್ನು ವರೀಯ ದೃಷ್ಟಾಂತ ಸಿದ್ಧಾಂತ ಈಗ ಹೇಳ್ಕೊಂಡು ಬಂದಂತಹ
ಅಂತಕ್ಕಂಥದ್ದು ಸಿದ್ಧಾಂತ ಹೇಗ ಏನೇನ್ ತಿಳ್ಕೋಬೇಕು ಅಂದ್ರೆ ಈ ಸಿದ್ಧಾಂತವನ್ನು ಯಾವಾಗಲೂ ರೂಪಕ ಅಲಂಕಾರದಲ್ಲಿ ಹೇಳುತ್ತಾರೆ ಅಂತ ಹೇಳ್ಕೊಂಡಿದ್ದೀನಿ. ಅಲಂಕಾರದಲ್ಲಿ ಉತ್ಕೃಷ್ಟ ಅಲಂಕಾರ ಹೇಳಿನ ಮಾನವು ಅಂದ್ರೆ ಚಂಕಾಯ ಏನು ಅನ್ನುವಂತೆ ಅಂದ್ರೆ ರೂಪಿ ಅಂತೆ ಹಾಗೆ ಓಲ್ ಅಂತೆ ಹಾಗೆ ಓಲ್ ಅಂತ ಎಲ್ಲಿ ಶಬ್ದ ಬರ್ತಾವ ಅದಕ್ಕೆ ಏನನ್ನಬೇಕು ಉಪಮಾ ಅಲಂಕಾರ ಅನ್ನಬೇಕು. ಏನು ಅನ್ನುವಂತೆ ಅಂತ ಎಲ್ಲಿ ಶಬ್ದ ಬರ್ತದ ಅಲ್ಲಿ ಉತ್ಕೃಷ್ಟ ಅಲಂಕಾರ ಅನ್ನಬೇಕು. ರೂಪಿ ಅನ್ನುವಂತ ಶಬ್ದ ಎಲ್ಲಿ ಬರ್ತದ ಅದಕ್ಕೆ ರೂಪಕ ಅಲಂಕಾರ ಅನ್ನಬೇಕು. ಈಗ ಅಲಂಕಾರಗಳಲ್ಲಿ ಅನೇಕ ಪ್ರಕಾರಗಳದಾವ. ಮೊದಲು ನಾನು ಹೇಳ್ಕೊಂಡ್ಬಂದಿ ಅವು ಒಂದು ಪ್ರಾರಂಭದಲ್ಲಿ ಹೇಳೋದಲ್ಲ ಛಂದಶಾಸ್ತ್ರ ಮತ್ತು ಅಲಂಕಾರ ಶಾಸ್ತ್ರ ಅಂತ. ಛಂದಶಾಸ್ತ್ರ ಯಾವ್ದಕ್ಕಂತಾರದು ಹೇಳಿಲ್ಲ, ಇನ್ನು ಅಲಂಕಾರ ಶಾಸ್ತ್ರ ಅದನ್ನು ಹೇಳಿನಿ. ಯಾಕ ಪ್ರಾಸಗಳದಾವ, ಅನುಪ್ರಾಸ, ಪಂಚಪ್ರಾಸ, ಆದಿಪ್ರಾಸ, ಶಕಲಪ್ರಾಸ, ಲತಾನುಪ್ರಾಸ, ವೃತ್ಯಾನುಪ್ರಾಸ, ಅವು ಅಲಂಕಾರಗಳದಾವ ಅನೇಕ ಪ್ರಕಾರಗಳು. ಅವು ಪ್ರಸಂಗ ಬಂದಾಗ ಹೇಳೋದು. ನಾವು ಅಂತ್ಯಪ್ರಾಸದ್ದು ಅಲಂಕಾರ ಹೇಳಿದೆವು. ಯಾಕ ಆ ಸಮುದ್ರದಲ್ಲಿ ಕಟ್ಟ ಕಡೆಗೆ ಯಾವುದು ವರ್ಣ ಬರ್ತದ ಅದು ಮೊದಲನೇ ಸಾಲಿನಲ್ಲಿ ಬಂದದ್ದೇ ಕೊನೆಯ ಸಾಲಿನಲ್ಲಿ ಬಂತು ಅಂದ್ರೆ ಅದು ಅಂತ್ಯಪ್ರಾಸ. ಮೊದಲು ಬಂದು ಅಂದ್ರೆ ಅವು ಆದಿಪ್ರಾಸತಿ ಎಲ್ಲ ಹೇಳಿದ್ವಿ. ಇಲ್ಲಿ ರೂಪಕ ಅಲಂಕಾರದಲ್ಲಿ ಇದನ್ನು ಹೇಳ್ತಾರೆ. ಅಂದ್ರೆ ಅದು ಅಂದ್ರೆ ಬೇರೆ ಅಲ್ಲ, ಇದು ಅಂದ್ರೆ ಬೇರೆ ಅಲ್ಲ, ಅದುವೇ ಇದು ಇದೇ ಅದು ಆಯ್ತು. ಅದಕ್ಕೆ ವರಿಷ್ಠ ದೃಷ್ಟಾಂತ ಸಿದ್ಧಾಂತ ಏನದ ಅಂಧರಾಧಿಕಾರಿ ಅಜ್ಞಾನಿ ಜೀವ ಸಮುದಾಯ. ಮೊದಲನೇ ಮಾತು ನೋಡಿದ್ರು ಚಂದ್ರ ಅಂದ್ರೆ ಕುರುಡ. ಆ ಕುರುಡ ಅಂದ್ರೆ ಯಾರಂತ ತಿಳ್ಕೋಬೇಕ್ರಿ? ಕುರುಡ ಅಂದ್ರೆ ಕುರುಡ ಅಲ್ಲ, ಅಜ್ಞಾನಿ ಜೀವ ಅಂತ ತಿಳ್ಕೋಬೇಕು. ಆಗ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ನಾವು ಹಿಂದ್ಕೊಂಡು ಏನು ಒಂದು ಸಣ್ಣವರಿದ್ದೆವು. ಅದಕ್ಕ ಅದು ಏನ್ ಹೇಳ್ತಿದ್ರಂದ್ರ ನಾಯಿ ಬರುತ್ತಾದು ಮನುಷ್ಯ ಎಚ್ಚರಿರಬೇಕು, ನಾಯಿ ಬರುತ್ತಾದು ಮನುಷ್ಯ ಎಚ್ಚರಿರಬೇಕು ಅಂತ ಹೇಳಿ ನಾಯಿ ಅಂದ್ರೆ ನಾಯಿಯೂ ಅಲ್ಲ. ನಾಯಿ ಅಂತ ಹೇಳ್ತಿದ್ರು, ನಾಯಿ ಅಲ್ಲಪ್ಪ, ಮತ್ತೇನು ಹೀನ ಗುಣದ ಮಾನವ ನಾಯಿ. ಅವನು ಯಾವ ಹೀನ ಗುಣದವನ ಅವನೇ ಮಾನವನಾಗಿದ್ದು ಮನುಷ್ಯನಾಗಿದ್ದು ಹೀನ ಗುಣಗಳನ್ನು ಹೊಂದಿದ್ದಂದ್ರೆ ಅವನೇ ನಾಯಿ. ಅಂದ್ರೇನು? ಇದು ರೂಪಕ ಅಲಂಕಾರ. ಆ ನಾಯಿ ಅಂದ್ರೆ ಬೇರೆ ಅಲ್ಲ, ಆ ಹೀನ ಗುಣದ ಮನುಷ್ಯ ಅಂದ್ರೆ ಬೇರೆ ಅಲ್ಲ. ಎರಡು ಒಂದಿಯಾಗಿ ಹೇಳಕತ್ತಾರ. ಅದಕ್ಕೆ ಬೇರೆ ಬೇರೆ ಉದಾಹರಣೆ ಕೊಟ್ಟರು. ಒಟ್ಟು ಸಾಲ ಕೊಡದವ ನಾಯಿ, ಬಿಟ್ಟ ಹೆಂಡತಿ ಆಡವ ನಾಯಿ, ಒಟ್ಟಿನ ಮನೆ ಸುತ್ತವ ನಾಯಿ. ಅವು ನಾಯಿಗಳು ಎಡ್ಡೆಡ್ಡತ್ತಾವ. ಅವಕ್ಕೊಂದೊಂದು ಉದಾಹರಣೆಗಳನ್ನು ಹೇಳ್ಕೊಟ್ಟು ಬರ್ತಿರ್ತಾರೆ. ಆಗ ಇಲ್ಲಿ ಕುರುಡ ಅಂದ್ರೇನೆ, ಕುರುಡ ಅಂದ್ರೆ ಯಾರಿಗಿಡಬೇಕು ಅಂದ್ರೆ ಅವನ ಜಾಗದ ಏನು ಅಜ್ಞಾನಿ ಜೀವ. ಯಾಕ ಕುರುಡನಿಗೆ ಆ ಬಾಗಿಲು ಯಾಕಡೆ ಅದನ್ನು ಗೊತ್ತಿಲ್ಲ. ಆ ಬಾಗಿಲು ಹೋಗುದು ಎಲ್ಲಿ ಕಡೆ ಹೋಗುದ್ರ, ಯಾರು ಹೋದ್ರ, ಎಲ್ಲಿ ಹೋದ್ರ, ಊರೊಳಗೆ ಹೋಗುತ್ತಿಲ್ಲ ಅನ್ನುವಂಥದ್ದು ಅಜ್ಞಾನ ಅದ ಅವನಿಗೆ. ಆದ್ದರಿಂದ ಕುರುಡ ಅಂದರೆ ಅಜ್ಞಾನಿ ಜೀವ. ಅಜ್ಞಾನಿ ಜೀವ ಅಂದ್ರೆ ಅವನಿಗೆ ಬಾಗಿಲು ಗೊತ್ತಿಲ್ಲ, ಊರು ಹೊರಗೆ ಹೋಗ್ಲಿಕ್ಕೆ ಬಾಗಿಲು ಗೊತ್ತಿಲ್ಲ. ಈ ಅಜ್ಞಾನಿ ಜೀವನಿಗೆ ನಾನು ಯಾರು ಅನ್ನೋದು ಇವನಿಗೆ ಗೊತ್ತಿಲ್ಲ. ನಾನು ಯಾರು, ಈ ವ್ಯಾಧಿ ಪ್ರಪಂಚ ಏನು, ಈ ಜಗತ್ತೇ ಏನು, ಈಶ್ವರಂತೆ ಯಾರಿಗನಬೇಕು, ಬ್ರಹ್ಮಂತ ಯಾರಿಗ ಅನ್ಬೇಕು, ಇವು ಏನು ಇವನಿಗೆ ಗೊತ್ತಿಲ್ಲ. ಅಂಥವ್ರು ಏನನ್ಬೇಕು? ಅಜ್ಞಾನಿ ಜೀವ ಅನ್ಬೇಕು. ಅವನು ಅಂದರೂ ಬೇರೆ ಅಲ್ಲ, ಈ ಕುರುಡು ಅಂದರೂ ಬೇರೆ ಅಲ್ಲ. ಅವನಿಗೆ ಅದರ ರೂಪವ. ಎರಡನೇ ನೋಡಿ, ಶಹರ भूताल ठिकाणी 84 लक्ष योगी समजावा. ಈ ಶಹರ ಏನಾದ ಪಟ್ಟಣದ, ಆ ಪಟ್ಟಣದ 4 ಬದಿಗೆ ಏನೇನು ಕೋಟೆಗೋಡೆಯನ್ನು ಕಟ್ಟಾರಲ್ಲ, ಆ ಕೋಟೆಗೋಡೆಗೆ 4
ಅಂತಾರೆ ಅದನ್ನ ಹೇಳ್ಬೇಕು. ಅಂದ್ರೆ ಕೈಯ ಕಾಲ ಮೂಗ ಇವೆಲ್ಲ ಆಗೇನೆ ತಯಾರಾಗಿ ಹುಟ್ಟಿ ಬಂದ ಅಂದ್ರೆ ಅದಕ್ಕೆ ಪಿಂಡಗೆ ಅನ್ಬೇಕು. ಮೊದಲ ತತ್ತಿ ರೂಪದಲ್ಲಿ ಹುಟ್ಟಿ ಆ ನಂತರ ಪಕ್ಷಿ ಆಗುವುದು. ಅದಕ್ಕೆ ಅಥವಾ ಮತ್ತದೇನು ಕೈಯ ಕಾಲ ಮೂಗ ಆಗುದು. ಈಗ ತತ್ತಿಗಳನ್ನು ಹುಟ್ಟುದು ಎರಡೇ ಅದಾವ. ಪಕ್ಷಿಗಳನ್ನು ಹುಟ್ಟುತ್ತಾವ, ಪಶುಗಳನ್ನು ಕ್ರಿಮಿಕೀಟಗಳನ್ನು ಹುಟ್ಟುತ್ತಾವ. ಯಾರು ಹಾವಲ್ಲ, ಅದಕ್ಕೇನು ಪಕ್ಕ ಇಲ್ಲ. ಆ ಹಲ್ಲಿ ಅದ ಹಲ್ಲಿಯನ್ನು ಹುಟ್ಟವು. ಅದನ್ನು ಹುಡ್ಕೊಂಡ್ರೆ ಅದ ಕೈಯ ಕಾಲ ಮೂಗಟ್ಟಿಗೆ ಎಲ್ಲ ಅದಾವ. ಪಕ್ಕಿಲ್ಲ, ಪಂಕದ್ದು ಪಕ್ಷಿ, ಪಂಕವು ಕ್ರಿಮಿಕೀಟಗಳಲ್ಲಿ ಬರ್ತಾವ. ಅಂದ್ರೆ ಹೊಟ್ಟೆ ಹಸಿ ಯುದ್ಧ ನಡೀತಕ್ಕಂಥವು. ಭೂಮಿ ಹೊಟ್ಟೆ ಹೊಸಮತ್ ಹೋಗ್ತಾವ. ಇವು ಏನೋ ಒಂದು ಪಕ್ಷಿ ರೂಪದಲ್ಲಿ ಹುಟ್ಟಿ ಅನಂತರದಲ್ಲಿ ದೇಹವನ್ನು ದಾನ ಮಾಡ್ತಾವಲ್ಲ, ಇದಕ್ಕ ಅಂಡಜ ಅನ್ಬೇಕು. ಶ್ವೇದಜ ಅಂದ್ರೆ ಬೆವರಿನಿಂದ ಹುಟ್ಟತಕ್ಕಂಥದ್ದು ಹೇಳ್ಕೊಂಡ್ ಬಂದೀನಿ. ಮತ್ತೆ ನಿಮ್ಗೆ ನಾಳೆ ಸಿದ್ಧಾಂತ ಹೇಳಿ ಬರ್ಬೇಕಂತ ಮತ್ತೊಂದು ಮಾಡ್ಲಿಕ್ಕೆ ಪುನರುಚ್ಚಾರ. ಅಂದ್ರೆ ಶ್ವೇದ ಅಂದ್ರೆ ಆ ಬೆವರ, ಮನುಷ್ಯನ ಬೆವರಿನಿಂದ ಏನ ಕೂಲಿ ಅಂತ ಬರ್ತಾವ. ಏನ ಕೂಲಿ ಮಾಡ್ತದ, ಅವು ಹುಟ್ಟತಾವ. ಕರ್ಜಿ ಹುಟ್ಟುತ್ತದ, ಅದು ಕರ್ಜಿ ಒಳಗೂ ಕ್ರಿಮಿ ಇರ್ತಾವ, ಕಣ್ಣಿ ಕಾಣುವುದಿಲ್ಲ. ಆ ಕ್ರಿಮಿಗಳೇ ಅವು ನಮಗೆ ಪಾಸ್ ಕೊಡ್ತಿರ್ತಾವ. ಆ ನಂತರ ಪಶುಗಳಲ್ಲಿ ಏನವಲ್ಲ, ಪಶು ಪಕ್ಷಿಗಳಿಗೆ ಕೂಡ ಹುಟ್ಟುತ್ತಾವ. ಅವುಕೂಲ ಬೆವರಿನಿಂದ. ಪಶುವಿನ ಬೆವರಿನಿಂದ ಏನು ಹುಡುಕು, ಉಣ್ಣಿ, ಚಿಕ್ಕಾಳು, ಮನುಷ್ಯ ಅಂತ ಇರ್ತಾವ, ಅವು ಹುಡ್ತಾವ. ಅವು ಪಕ್ಷಿಗಳಿರ್ತಾವ, ಅವಕ್ಕೂ ಅವು ನಡ್ಬರ್ಕೊಂಡು ಫ್ಲೂ ಬಂದಿರ್ತದೆ, ಬರ್ಡ್ ಫ್ಲೂ ಅಂತ ಹೇಳಿ ರೋಗ. ಆ ರೋಗ ಏನ್ ಮಾಡ್ತದ, ಅವ್ರ ಶರೀರದಲ್ಲೇ ಹುಡುಕದ, ಬೆವರಿನಲ್ಲೇ ಹುಡುಕದ. ಅಲ್ಲಿ ಹುಟ್ಟಿ ಅವ್ರನ್ನ ಅನಿಸಕ್ಕೆ ಕಾರಣ ಆಗ್ತದೆ. ಅದು ಬರ್ಡ್ ಫ್ಲೂ ಅನ್ನುವಂಥ ರೋಗ ಬಂದಿತ್ತು. ಎಷ್ಟೋ ಪಕ್ಷಿಗಳನ್ನ ಅಲ್ಲೇ ಕೊಂಡು ಹಾಕಿಬಿಟ್ರು, ಅವಕ್ಕೆಲ್ಲ ಹಚ್ಚಿ ಮೂಸಿಬಿಟ್ರು. ಯಾಕ ಆ ಪಕ್ಷಿಗಳನ್ನ ತಿಂದ್ರೆ ಮತ್ತೆ ತಿಂದವರಿಗೆ ರೋಗ ಬರ್ತಿತ್ತು. ಆಗ ಇವಕ್ಕೆ ಏನ್ ಹೇಳ್ಬೇಕು, ಶ್ವೇದಜ ಹೇಳ್ಬೇಕು. ಇನ್ನು ಉತ್ತು ಬೀಜ ಅಂತಂದ್ರೆ ಆ ಬೀಜ ರೂಪದಲ್ಲಿ ಇರ್ತಾವ. ಅವ್ರು ಭೂಮಿಯೊಳಗೆ ಹಾಕದ ಕೂಡಲೇ ಅವು ಏನು ಹುಲ್ಲ ಕಜ್ಜಿ ಮಗ ಮಾಡ್ಕೊಂಡು ದೊಡ್ಡ ದೊಡ್ಡ ಮರ. ಒಂದೊಂದರಲ್ಲಿ 21 ಲಕ್ಷ ಅದಾವಂತ. ಪಿಂಡಜದಲ್ಲಿ 21, ಅಂಡಜದಲ್ಲಿ 21, ಶ್ವೇದಜದಲ್ಲಿ 21, ಉದ್ಬೀಜದಲ್ಲಿ 21. ಇವೆಲ್ಲ ಕೂಡಿ 84 ಲಕ್ಷ ಜೀವಿಗಳ ರಾಶಿ ಅದಾವು. ಇಷ್ಟು ಜೀವಿಗಳದಾವು. ಇದು ಏನು ತಿಳ್ಕೊಬೇಕು, ಈ ರಾಶಿಗಳು ಅಂದ್ರೆ 84 ಲಕ್ಷ ಜೀವರಾಶಿಗಳು ಅಂತ. ಅಂದ್ರೆ ಅದರಲ್ಲಿ ತಿಳ್ಬೋದು. ಅಲ್ಲ ತಿರುಗಿ ಹೇಳ್ತೇನಿಲ್ಲ, ಆ ರಾಶಿಗಳು ಹಿಡಿದು ಬಾಗಿಲಕ್ಕೆ ಹೊರಗೆ ಹೋಗೋವಲ್ಲ, ಹೊರಗೆ ಹೋಗೋದಲ್ಲ. ಯಾಕ ಅವಾಗ ಧರ್ಮ ಕರ್ಮ ಯೋಗದಿಂದ ಅವನು ಇತ್ಯಂತ ಶುಭ ಆಯ್ತು. ಅದರಿಂದ ಏನಾಯ್ತು, ಆ ಹೊರಗೆ ಹೋಗಲಿಲ್ಲ. ಅದು ಈಗ ತಿಳ್ಕೊಬೇಕು. ಇನ್ನು ಧರ್ಮ ಕರ್ಮ ಅಂತ ಮತ್ತೆ ಅದರ ಯಾಕೆ ಹೇಳ್ತೀನಿ. ಈಗ ಒಂದೊಂದೇ ನೋಡೋದು. ಏನು ಪುರುಷಾರ್ಥ ठिकाणी 84 लक्ष योनी समजावा. दरवाजाच्या ठिकाणी मनुष्य देह काढावा. ಆ ಬಾಗಲ ಅಂದ್ರೆ ಮನುಷ್ಯ ದೇಹ. ಮನುಷ್ಯನ ದೇಹ ಅಂದ್ರೆ ಬೇರೆ ಅಲ್ಲ, ಬಾಗಲ ಅಂದ್ರೆ ಬೇರೆ ಅಲ್ಲ. ಈ ಮನುಷ್ಯನ ದೇಹ ಏನದ, ಇದು ಬಾಗಲದ, ಹೊರಗೆ ಹೋಲಕ್ಕೆ ಬರ್ತದೆ. ಈ ದೇಹದಲ್ಲಿ ಇದ್ದುಕೊಂಡೆ ಜೀವ ಮುಕ್ತಾಲಕ್ಕೆ ಬರ್ತದೆ. ಈ ದೇಹದಲ್ಲಿ ಇದ್ದುಕೊಂಡೆ ಜೀವನಿಗೆ ಮುಕ್ತಾಲಕ್ಕೆ ಬರ್ತದೆ. ದೇಹದಲ್ಲಿ ಬರಲಿಲ್ಲ ಅಂದ್ರೆ ಅವನಿಗೆ ಮುಕ್ತಾಲಕ್ಕೆ ಬರುವುದಿಲ್ಲ. ಅಂದ್ರೆ ಇದು ಬಾಗಲ ಅಂತ ತಿಳ್ಕೊಂಡು ಮನುಷ್ಯ ದೇಹ ಮುಕ್ತಿ ದ್ವಾರ ಅಂತ ತಿಳ್ಕೊಳ್ಳೋದು. ಇನ್ನ ಮತ್ತೆ ನೋಡಿ ಮುಂದೆ खर्जीच्या किंवा गडगडाच्या ठिकाणी विषय सुख समजावे. खर्जी ಅಂದ್ರೆ ನಾವು ಹುಡುಕ ಅಥವಾ ಗಜಕರಣ ಇರುತ್ತದ. ಆ ಗಜಕರಣ ಅಂದ್ರೆ ಬೇರೆ ಅಲ್ಲ, ಮತ್ತು ಆ ಹುಡುಕ ಅಂದ್ರೆ ಬೇರೆ ಅಲ್ಲ. ಮತ್ತೆ ಏನದವು ಅವು ಅಂದ್ರೆ ವಿಷಯ ಸುಖ. ಈ ವಿಷಯದಲ್ಲಿ ಏನು ಸುಖ ಅದಂತ ನಾವು ಹೋಗ್ತೀವಿ. ವಿಷಯದಲ್ಲಿ ಸುಖ ಆದಂತರ ಈ ಜೀವ ಯಾವಾಗಲೂ ವಿಷಯದ ಕಡೆಗೆ ಹೋಗ್ತಾನೆ. ಅಲ್ಲಿ ಸುಖ ಪಡಿಬೇಕಂತಾನೆ. ಆದ್ರೆ ಅದು ಸುಖ ಇಲ್ಲವಿಲ್ಲ. ಯಾಕ ತುರಿಸ್ಕೊಂಡು ಬಳಕ ಅವ ತುರ್ಸೋ ಮುಂದಿಟ್ಟು ಸುಖ ಅದ. ತುರ್ಸೋದು ಬಿಟ್ಟು ಬಳಕ ಉಳಿಲಿಕ್ಕೆ ಶುರು ಆಗ್ತದೆ. ತುರ್ಸೋದು ಬಿಟ್ಟು ಬಳಕ ಉಳಿಲಿಕ್ಕೆ ಶುರು ಆಗ್ತದೆ, ಸಾಕು ಶುರು ಆಗ್ತದ. ಆ ತುರಿಸುವಾಗೇನೋ ಒಂದು ಸ್ವಲ್ಪ ಸುಖ ಅನಿಸ್ತದೆ. ಅದು ತುರಿಸಿದ ನಂತರ ಅದು ದುಃಖಕ್ಕೆ ಕಾರಣ ಆಗ್ತದೆ. ಆಗ ಈ
ವಿಷಯ ಸುಖಗಳು ಏನದವಲ್ಲ ಆ ಭೋಗ ಮಾಡುವಾಗ ಸುಖ ಅಂಶಗಳು ಕೂಡ ಭೋಗದ ನಂತರ ಏನದಲ್ಲ ಅವುಗಳಲ್ಲಿ ದುಃಖ ಅನ್ನೋದದ. ಯಾಕ ಆ ದುಃಖ ಆ ಸುಖದ ಹಿಂದಗಡೆ ಬರ್ತದ. ಹಾಗೆ ಇದು ತುಳಸದ ಕೂಡ ಸುಖ ಅನಿಸಿಕಟ್ಟು ಕೂಡ ದುಃಖ ಅದ. ಆಗ ಈ ಭೋಗ ಯುವಕರಲ್ಲಿ ಸುಖ ಅನ್ನೋದಿಲ್ಲ. ಯಾವುದೇ ಬಂತು ಶಬ್ದದಲ್ಲಿ, ಸ್ಪರ್ಶದಲ್ಲಿ, ರೂಪದಲ್ಲಿ, ರಸದಲ್ಲಿ ಬರೀ ನೋಡ್ತಿರೋದು ಯಾವತ್ತು ನೋಡಿ 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 ಯಾಕೆ ಅಷ್ಟೊಂದು ಬರೀ ನೋಡೋದು ಅಲ್ಲೇ ಆಗ್ಬಿಡ್ತದೆ. ಅದು ದುಃಖ ಹೇಗಾಗ್ತದೆ ನೋಡಿ ನೋಡಿ ಟಿವಿ ನೋಡಿ ಮೊಬೈಲ್ ನೋಡಿ ಕಣ್ಣು ಕೆಟ್ಟರಿ, ಕಣ್ಣಿನ ಕಾಲಕ್ಕೆ ಶುರು ಆಯ್ತು. ನೋಡುದು ಮುಟ್ಟಿ ಮುಟ್ಟಿನೂ ಕೆಡ್ತದ, ಮುಸಿ ನೋಡಿನೂ ಕೆಡ್ತದ. ಯಾಕ ಇಲ್ಲಿ ಯಾವುದೇ ಹೇಳ್ಬೇಕು ನಾವು ವಾಸನೆ ಬರುವುದು ಒಂದೇ ಒಳಗಿದ್ದವರು ನಾವು ಯಾರ ಸತ್ತವ ಅಂತ ಹೇಳ್ತಾರೆ. ಹಳ್ಯಾಗ ಮಂದಿ ಅವ್ರ ಬಂಗಿ ಮಂದಿಗೆ ಅವ್ರಿಗೆ ವಾಸ ಬರುವುದು ಯಾಕಂದ್ರೆ ಮೂಲೆ ನಾಡ ಸತ್ತವ ಅಂತಾರೆ. ಅಂದ್ರೇನು ಆ ಗಾನ ಇಂದ್ರಿಯ ಏನಲ್ಲ, ಆ ಇಂದ್ರಿಯ ತನ್ನ ಸಾಮರ್ಥ್ಯವನ್ನು ಕಳ್ಕೊಂಡ್ಬಿಡ್ತೀರಿ. ಅವನಿಗೆ ಅರ್ಥನೇ ಆಗುದಿಲ್ಲ, ವಾಸನೆ ಅರ್ಥನೇ ಆಗುದಿಲ್ಲ ಅಂತ. ಈಗ ಅಂದ್ರ ಅದು ಹೇಗ ಕಷ್ಟ ಕೊಡ್ತದ, ಮಾಡುವಾಗ ಸುಖ ಅನಿಸಿದ್ರು ನಂತರದಲ್ಲಿ ಹೇಗ ದುಃಖದ. ಹಾಗಾಗಿ ತಿಳ್ಕೋಬೇಕು ಅಂತ ಹೇಳ್ಕೊಂಡು ಹೇಳಿ ದೃಷ್ಟಾಂತಾರ್ಥ ಸಂಹಿತೆಯ ಪ್ರಮಾಣ 84 ಲಕ್ಷ योनी फिरत मनुष्य देह रूप मुक्तीचा दरवाजाचा आल्यावर ಈ ದೃಷ್ಟಾಂತ ಸಂಘ ಏನ್ ಹೇಳ್ಯಾರ, 84 ಲಕ್ಷ ಯೋನಿಯಲ್ಲಿ ತಿರುಗಾಡಿ ಇದು ಕಡೆಯ ಜನ್ಮ ಮನುಷ್ಯ ಜನ್ಮ ಆಗಲ್ಲ. ಆಗ ಇವಾಗ ಪ್ರತಿಭಾಯ ನೋಡಿ 84 ಲಕ್ಷ ಯೋನಿ ಇವು ಹಿಡ್ಕೊಂಡು ಹೋದ ಅಂದ್ರೆ 84 ಲಕ್ಷ ಯೋನಿಯಲ್ಲಿ ತಿರುಗಾಡಿ ಕೊನೆಗೆ ಬಾಗಲ ಹತ್ರ ಬಂದಂದ್ರೆ ಮನುಷ್ಯ ದೇಹಕ್ಕೆ ಬಂದನು. ಆದ್ರೆ ಮನುಷ್ಯ ದೇಹದಲ್ಲಿ ಬಂದು ವಿಷಯ ಸುಖದಲ್ಲಿ ಮಕ್ಕಳಾಗಿ ಇರೋದ್ರಿಂದ ಅವನಿಗೆ ಮುಕ್ತಿ ಸುಖ ಆಗಲಿಲ್ಲ, ಮುಕ್ತಿ ಅನ್ನೋದನ್ನು ಪಡೀಲಿಲ್ಲ. ಯಾಕ ಆ ಶಾಶ್ವತ ಸುಖ ಅನ್ನೋದು ಅವನಿಗೆ ಲಭ್ಯ ಆಗಲಿಲ್ಲ. ಯಾಕಾಗಲಿಲ್ಲ? ಆ ಅಲ್ಪ ಸುಖಕ್ಕಾಗಿ ಅವ ಏನ್ ಮಾಡಿದ, ಕೈ ಬಿಟ್ಟ, ಗಾಡಿ ಕೈ ಬಿಟ್ಟ ತೋರಿಸ್ಕೊಳ್ತಕ್ಕ. ಆಗ ಈ ದ್ವಾರ ಬಂದಿದ್ ಕರೆ, ಆ ದ್ವಾರದೊಂದು ಈ ಮನುಷ್ಯ ದೇಹದ್ದು ಉಪಯೋಗ ಮಾಡ್ಕೊಳ್ಳಿಲ್ಲ. ಅದರಲ್ಲಿ ಮಾಡ್ಕೊಂಡ ವಿಷಯ ಸುಖದ ಕಡೆಗೆ ಮಾಡ್ಕೊಂಡ, ಆತ್ಮ ಸುಖ ತಿಳ್ಕೊಳ್ಳೋದಕ್ಕೂ ಮಾಡಲಿಲ್ಲ. ಆ ವಿಷಯ ಸುಖವನ್ನು ಪಡೆಯುವುದಕ್ಕೂ ಅದರ ಭೋಗ ಮಾಡುವುದರಲ್ಲಿಯೂ ಇದರಲ್ಲಿಯೇ ತನ್ನ ಸಂಬಂಧವನ್ನು ವ್ಯಕ್ತ ಮಾಡದೆ ವಿನಃ ಆ ವಿಷಯ ಸುಖಗಳಲ್ಲಿ ಏನು ವಿಷಯದಲ್ಲಿ ಸುಖ ತೋರ್ಪಲ್ಲ, ಆ ಸುಖ ವಿಷಯದ ಅಲ್ಲ, ಇದು ಆತ್ಮದ ಅದ. ಆ ಆತ್ಮದ ಸುಖವನ್ನು ಪಡೆದುಕೊಂಡು ಈ ವಿಷಯಗಳು ಸುಖವಾಗಿ ತೋರ್ತವ ಅನ್ನುವಂಥದ್ದು ಜ್ಞಾನ ಮಾಡ್ಕೊಳ್ಳಿಲ್ಲ. ಆ ಜ್ಞಾನ ಮಾಡ್ಕೊಳ್ಳೋದೇ ಇರುವುದರಿಂದ ಮತ್ತೆ ಏನಾಯ್ತು, ಮತ್ತೆ 84 ಲಕ್ಷ ಯೋನಿಯಲ್ಲಿ ತಿರುಗಬೇಕಾಯ್ತು. ಆ ಕುರುಡ ಮತ್ತೆ ಕೈ ಬಿಟ್ಟದ್ರಿಂದ ಅವನಿಗೆ ಮತ್ತೆ ಒಂದು ಚಕ್ರ ಹೊಡಿಬೇಕಾಯ್ತು. ಆಗ 84 ಲಕ್ಷ ಯೋನಿ ಮತ್ತೆ ತಿರುಗಬೇಕು ಅಂತ ಅನ್ಕೊಂಡು ब्रह्मनिष्ठ गुरुच्या उपदेशाने आपल्या खरे स्वरूप जाणून घेता येऊ नये. 84 लक्ष योनीचा खेड्यातून स्वतः सोडून मोक्ष सुखाचा लाभ करून घेता येईल असे आहे. ಆದ್ರೆ ಅವನಿಗೆ ಈ ಮನುಷ್ಯ ದೇಹಕ್ಕೆ ಬಂದ ಈ 84 ಲಕ್ಷ ಯೋನಿಯಲ್ಲಿ ತಿರುಗುವುದರ ಏನ ಅದ ಸೇರಿ ಇದನ್ನು ತಪ್ಪಿಸ್ಕೊಳಿಕ್ಕೆ ಬರ್ತದ. ಯಾವಾಗ ಬರ್ತದೆ ಇವನಿಗೆ ಸ್ವತಃ ಬರುವುದಿಲ್ಲ. ಆ ಸದ್ಗುರುಗಳು ಅನ್ನುವಂಥವ್ರು ಏನದಲ್ಲ, ಅವನದು ಸಂಘ ತಗೋಬೇಕು. ಈಗ ತೋರಿಸ್ಕೊಟ್ಟ ನೋಡ್ರಿ, ಇಲ್ಲಿ ಹೋಗಿ ಬಾಗಿಲು ಬರ್ತದಂತ. ನೀ ಬಾಗಿಲು ಬಂದಾಗ ನೀ ಏನ್ ಮಾಡಲಿಲ್ಲ, ಆ ಬಾಗಿಲು ದಾಟಿನ ಕೈಲೇ ಬಿಟ್ಟಿ ಅಂದ್ರೇನು, ನೀನು ಅವ ಹೇಳದಂತೆ ವರ್ತನೆ ಮಾಡಲಿಲ್ಲ. ಅವ ಏನ್ ಹೇಳ್ತಾರೆ, ಬಾಗಿಲು ಬರ್ತದಪ್ಪ, ಆ ಬಾಗಿಲ ದಾಟಿ ಹೋಗು ಅಂತ ಹೇಳಿದ ಆಪ್ತ ಪುರುಷ. ಆದ್ರೆ ನೀ ಅವ ಹೇಳದಂತೆ ನಡೀಲಿಲ್ಲ. ನಡೆಯದೆ ನೀ ಏನ್ ಮಾಡಿದೆ, ವಿಷಯ ಸುಖದಲ್ಲಿಯೇ ನೀನು ರಮಣಾದಿ.
ಮಾಡಲಿಕ್ಕೆ ಬರ್ತದ. ಆದ್ರೆ ಆ ಗುರುಗಳ ಉಪದೇಶವನ್ನು ನೀನು ವ್ಯವಸ್ಥಿತವಾಗಿ ಪಾಲನೆ ಮಾಡಲಿಲ್ಲ. ಅವರು ಹೇಳಿದಂತೆ ನೀನು ನಡೀಲಿಲ್ಲ. ಆ ಹೇಳಿದಂತೆ ನಡೆಯದೇ ಇರುವುದರಿಂದ ನಿನಗೆ ಮತ್ತೆ 84 ಲಕ್ಷ ಯೋನಿಯಲ್ಲಿ ಚಕ್ರ ಹೊಡಿಬೇಕಾಗಿ. ಅದಕ್ಕೆ ಇಲ್ಲಿ ಅಜ್ಞಾನ होगा हम मनुष्य देह मुक्ति के द्वारा है, यानी मोक्ष से साधन किए पाहिजे असे जीव समजत नाही की मनुष्य देह ಅನ್ನುವುದು ಇದು ಮೋಕ್ಷ ಪಡೆಯಲಿಕ್ಕೆ ಇದು ಸಾಧನ ಅಲ್ಲ. ಇಲ್ಲಿಯೇ ನಾನು ಮೋಕ್ಷವನ್ನು ಪಡೆಯಬಹುದು ಅನ್ನುವಂಥದ್ದು ಇವನಿಗೆ ತಿಳಿಯಲಿಲ್ಲ. ಯಾಕಂದ್ರೆ ಅಜ್ಞಾನ ಪೂರ್ಣದಲ್ಲ. ಆ ಅಜ್ಞಾನ ಎದರ ಅಜ್ಞಾನ? ಸ್ವರೂಪದ ಅಜ್ಞಾನದ. ಮತ್ತೆ ಆ ಅಜ್ಞಾನದ ವಿಷಯದಲ್ಲಿ ಸುಖ ಅನ್ನುವಂಥದ್ದು ಅಜ್ಞಾನದ. ಅದರಿಂದ ಏನಾಯ್ತು, ಇವನಿಗೆ ಅದನ್ನ ಯಥಾರ್ಥವಾಗಿ ತಿಳಿದುಕೊಳ್ಳಲಿಕ್ಕೆ ಆಗಲಿಲ್ಲ. ಈಗ ಆಗಿರುವುದರಲ್ಲಿ ಏನಾಯ್ತು, ನಾನಾ ಪ್ರಕಾರಕ್ಕೆ ವಿಷಯ ಭೋಗ ಅಸದ ಆಚಾರಗಳು ಕೂಡ ಖರ್ಚಿ ಕಿವ ಈ ಗಡ್ಕರಣಿ ಠಿಕಾಣಿ ಏನ್ ಹೇಳ್ಬೋದು. ಈ ಗಡ್ಕರಣ ಅಂದರೆ ಏನು? ಮೊದಲು ಹೇಳ್ಕೊಂಡು ಅವನಾಯ್ತು ಅಲ್ಲಿ ವಿಷಯ ಸುಖ ಅನ್ನುವುದೇ ಗಡ್ಕರಣ ಅಥವಾ ಈಗೇನು ಅಸತ್ತ ಆಚಾರ ರೂಪ ಮತ್ತೊಂದು ಹೇಳೋದ್ರಿಗೆ ರೂಪ ರೂಪ ಕಲ್ಯಾಣ ಮಾಡುವುದು. ಈಗ ಗಡ್ಕರಣ ಅಂದ್ರೆ ಏನು? ಅಸತ್ತ ಆಚಾರ. ಅಸತ್ತ ಆಚಾರ ಅಂದ್ರೆ ಸತ್ವ ವಸ್ತುವನ್ನು ಆಚರಣೆ ಮಾಡಲಿಲ್ಲ, ಸತ್ಯವನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಆ ಅಸತ್ವವಾದಂತಹ ವಸ್ತುಗಳೇನದವಲ್ಲ ಅವುಗಳನ್ನೇ ತಿಳಿದುಕೊಂಡು ಅವುಗಳನ್ನೇ ಸುಖ ಆದಂತ ಆ ಕಡೆ ಹೋದವು. ಮನುಷ್ಯನಾದಂತಲ್ಲ ಅಸತ್ತ ಆಚಾರ ಏನ್ ಮಾಡ್ತಾನ ಅಂದ್ರೆ ಶಬ್ದ ಸ್ಪರ್ಶ ರೂಪರಸ ಗಂಧಾದಿಗಳಲ್ಲೇ ಸುಖ ಅದ ಅಂತ ಏನು ತಿಳ್ಕೊಂಡು ವ್ಯವಹಾರ ಮಾಡ್ತಾನ, ಅದುವೇ ಅಸತ್ತ ಆಚಾರ. ಆಚಾರ ಅಂದ್ರೆ ಕ್ರಿಯೆ. ಆ ಕ್ರಿಯೆ ಮಾಡ್ಲಿಕ್ಕಂದ್ರೇನು ಅವುಗಳ ಭೋಗ ಮಾಡ್ಲಿಕ್ಕತ್ತ. ಶಬ್ದದ್ದು, ಸ್ಪರ್ಶದ್ದು, ರೂಪದ್ದು, ರಸದ್ದು, ಗಂಧದ್ದು ಅದರಲ್ಲಿಯೇ ರಮಮಾನನಾಗಿ ಕೂತ, ಅದರಲ್ಲೇ ಸುಖ ಅದಂತ ತಿಳ್ಕೊಂಡು ಅದನ್ನೇ ಮಾಡ್ಲಿಕ್ಕಂತ. ಅದಕ್ಕೆ ಅಸತ್ತ ಆಚಾರ ಅನ್ನೋದು. ಆ ಅಸತ್ತ ಆಚಾರ ಅನ್ನೋದೇ ಇದು ಹುಡುಕ ಮತ್ತು ಖರ್ಚಿದ್ದಂಗ. ಇದು ಮತ್ತೊಂದು ಅದಕ್ಕೆ ಹುಡುಕ ಖರ್ಚಿ ಮತ್ತೊಂದು ದೃಷ್ಟಾಂತ ಕೊಟ್ಟರು. ಮೊದಲೇನು ಕೊಟ್ಟರು? ವಿಷಯ ಸುಖ ಅಂದರು. ಎರಡನೇದೇನು ಕೊಟ್ಟರು? ಅಸತ್ತ ಆಚಾರ ಅಂದರು. ಯುವಕ ಅದರಲ್ಲೇ ರಮಮಾನವಾಗಿ ಆಯುಷ್ಯವನ್ನೇ ವ್ಯಾಖ್ಯ ಮಾಡ್ಕೊಂಡ. ಸಮಯ ಕಾಲ ಅಂದ್ರೆ ಏನು? ಆ ಹುಡುಕ ತೋರಿಸ್ಬೇಕು ಹೇಳಿದಾಗ ಮುಂದೆ ಬಂದ್ರ ಮತ್ತೆ ಸಮಯ ಹೋಯ್ತು. ಆ ಸಮಯ ಹೋಯ್ತು, ಹೊರಗೆ ಹೋಗುವಂತ ಸಮಯ ಹೋಯ್ತು. ಮತ್ತೆ ಸಮಯವನ್ನು ವ್ಯಕ್ತಿತ ಮಾಡಬೇಕಾಯ್ತು. ಯಾವುದು ಭಾಗ್ಯವಾಣಿಗೆ ತಿರುಗಾಟ ಬರ್ಲಿಕ್ಕೆ ಸಮಯ ಹಾಕ್ತದಲ್ಲ, ಆ ಸಮಯ ಅಂದರೆ ಇದು ಲಕ್ಷ್ಮೀ ಗಣೇಶಿ ಯೋನಿ ಅದೇ ಮುಂದೆ ಖರ್ಚಿಸುವ ಶ್ರದ್ಧಾವಾಸ ಕಡು ಸುಖಿ ಅರ್ಥ ಈ ಖರ್ಚಿನ ಅರ್ಥ ಆಯುಷ್ಯನ ಸಾಕ್ಷಿ ಅನ್ನಬಹುದು. ಈ ಮನುಷ್ಯ ಇದೇನಪ್ಪ ಅದೇ ತಿಂಡಿಗಳು ತಿಂಡಿ, ಆ ತಿಂಡಿ ತುರಿಸುವಾಗ ಏನು ಸುಖ ಆಯ್ತು, ಆ ಸುಖ ಇದರಲ್ಲಿ ಆಗತ್ತಲ್ಲ. ಇಡೀ ಆಯುಷ್ಯವನ್ನೇ ಕಳ್ತದ. ಆಯುಷ್ಯ ಕಳ್ತದ. ಹೊರಗೆ ಹೋಗಲಿಲ್ಲ. ಹೊರಗೆ ಹೋಗುವಾಗ ನಿನ್ ಚಾನ್ಸ್ ಬಂದಿತ್ತು, ಅವಸರ ಪ್ರಾಪ್ತ ಆಗಿತ್ತು, ಆ ಭಾಗ ಬಂದಿತ್ತು, ಈ ದೇಹ ಅನ್ನುವಂಥ ಭಾಗ ಬಂದಿತ್ತು. ಆದ್ರೆ ಈ ಭಾಗ ನನ್ನ ಹೊರಗೆ ಬಂದಿಲ್ಲ. ಏನ್ ಮಾಡ್ದ? ಮತ್ತೆ ಬಾಕಿ ಮನೆಯಲ್ಲಿ ಹೇಳ್ದ. ಬಾಕಿ ಮನೆಯಲ್ಲಿ ಹೇಳ್ದಂದ್ರೆ ಏನಂದ್ರೆ ಮತ್ತೆ 84 ಲಕ್ಷ ಯೋನಿಯಲ್ಲಿಯೇ ಸೇರಿದ. ಮರಣ ಕಾಲ पर्यंत ही विषयाचा भोगाचा आनंद मानून नंतरवरील आपले आसक्तीतून जराही सुरित नाही. ಸಾಯತನ ಈ ವಿಷಯದಲ್ಲಿ ಸುಖ ಆದಂತ ತಿಳ್ಕೊಂಡು ಅದರ ಮೇಲಿನ ಆಸಕ್ತಿ ನಾವು ಬಿಡಲಿಲ್ಲ. ಇದೇ ಸುಖ ಆದಂತ ಅದರಲ್ಲಿ ರಾಮ ಮಾಡ್ತಾರೆ. ಈಗ ಇರುವುದರಿಂದ ಏನಾಯ್ತು?
ಇರ್ತಾರ, ಅವು ಖಾಲಿ ಬಿಡಿಸಿರ್ತಾವ ಮತ್ತು ಗಟಾರಗಳು ಅಂತಿರ್ತಾವ. ಅವು ನೀರು ಆ ಗಟಾರದ ನೀರು ಹರಿದು ಬಂದಿರ್ತದ, ಅದರಲ್ಲಿ ರೊಚ್ಚಾಗಿರ್ತದ, ಆ ರೊಚ್ಚಿನಲ್ಲಿ ಕಾಳು ಬರ್ತಾವ. ಇವು ಎಲ್ಲ ಇವು ಏನಂತ ತಿಳ್ಕೊಳ್ಬೇಕು, ಇವು ವಿಷಯ ನೋಡಿರಲ್ಲ. ಈ ವಿಷಯಗಳಲ್ಲಿಯೇ ಅವು ಮೊದಲ ವಿಷಯ ಮಾಡ ಕುರುಡನ ಅಂಧಕರ ವಿಷಯ ಯಾಕೆ ಮೂರು ಮಾಡೋದು ಸುಖ ಇಲ್ಲ ಅನ್ನೋದು ಕೈಗೆ ತಿಳಿದವ. ಅದಕ್ಕೆ ಹೇಳ್ತಾರೆ, ಇನ್ನೂ ಮುಕ್ತಿ ಒಬ್ಬರಿಗೂ ಸತ್ಯವಾಗಿ ನಿಜವಾಗಿ ಹೇಳ್ಬೇಕಂದ್ರೆ ಇಲ್ಲಪ್ಪ, ಇಲ್ಲ ಎಲ್ಲಿ ತನ ಇಲ್ಲ. ಇಲ್ಲಂದ್ರೆ ಮುಕ್ತಿನೇ ಇಲ್ಲಂದ್ರೆ ಯಾರು ಪ್ರವೃತ್ತಿ ಆಗಬಾರ್ದಾಗಿತ್ತು. ಎಲ್ಲಿ ತನ ಇಲ್ಲ ಅದನ್ನೇ ಮಾತನ್ನು ಹೇಳೋದು. ಇಲ್ಲೋ ಮುಕ್ತಿ ಒಬ್ಬರಿಗೂ ಸತ್ಯವಾಗಿ. ಮತ್ತೆ ಎಲ್ಲಿ ತನ ಇಲ್ಲ, ಅನ್ನವಾದದ್ದು ಬೆಲ್ಲವಾಗಿ ಬೆಲ್ಲ ಬೇವು ಆಗುತ್ತಾನ. ಇಲ್ಲ ಮುಕ್ತಿ ಒಬ್ಬರಿಗೆ. ಯಾವ ಅಲ್ಲದ ಅದಕ್ಕೆ ಬೆಲ್ಲ ಅಂತ ಕೊಟ್ಟಾನೆ. ಯಾವಾಗ ಅಲ್ಲ, ಈ ಶಾಶ್ವತ ಸುಖ ಯಾವಾಗ ಅಲ್ಲ ಅದರಲ್ಲಿ ಸುಖ ಅದಂತ ತಿಳ್ಕೊತಾನ. ಅಲ್ಲವಾದದ್ದು ಬೆಲ್ಲ ಆಗ್ಯದ. ಈ ಬೆಲ್ಲ ಆದದ್ದು ಬೇವು ಆಗು ತನಕ ಇದರಲ್ಲಿ ಸುಖ ಎಲ್ಲಪ್ಪ, ಇದು ಕಹಿ ಅದರಂತ ಎಲ್ಲಿ ತನ ತಿಳಿದಿಲ್ಲ ಅಲ್ಲಿ ತನ ಇನ್ನು ಏನಾಗುದಿಲ್ಲ, ಮುಕ್ತಿ ಅನ್ನೋದು ಇಲ್ಲ. ಯಾಕ ಈ ಹಸಿ ಸುಖ ಅನ್ನೋದು ಸುಖ ಇದರಲ್ಲೇ ಸುಖ ಆದಂತ ಕೈ ಬಿಟ್ಟು ನೋಡ್ರಿ. ಯಾವಾಗ ಹೊರಗೆ ಹೋಗ್ಲಿಕ್ಕೆ ಸಾಧನವಾಗಿತ್ತು ಅದನ್ನೇ ಬಿಟ್ಟು ಬಿಟ್ಟ. ಆ ದುಡಿಯೋದ್ರಿಂದ ಏನಾಗ್ಬಿಡ್ತೀವಿ, ಮತ್ತೆ 84 ಲಕ್ಷ ಯೋನಿ ಅಂದ್ರೆ ವಾಡಿ ಬೇರೆ ಹೊಡಿಬೇಕಾಯ್ತಲ್ಲ. ಆಗ ಅವನಿಗೆ ಕೊನೆಯಲ್ಲಿ ಬಂದಾಗ ಜಾಸ್ತಿ ಕೆಂಪು ಈ ಜಾತ್ರೆ ಸಾಕಾಯಿತು. ಈ ಇಬ್ಬರವ್ವ ಬರ ಊರಿಗೆ ಹೋಗೋಣ ಬಾರವ್ವ, 4 ಜನರು ಸೇರವ್ವ, ವಾಕರಿಸಿತು ಕಾಯಪುರವ್ವ. ಈಗ ಆಗ್ಬೇಕಲ್ಲ, ಆಗಿಲ್ಲ ನಮಗ, ಸಾಧ್ಯ ಆಗಿಲ್ಲ. ಇನ್ನೂ ನೋಡ್ಬೇಕು, ಇನ್ನೂ ಕೇಳಬೇಕು, ಇನ್ನೂ ಮುಟ್ಟಬೇಕು, ಇನ್ನೂ ತಿನ್ಬೇಕು, ಇನ್ನೂ ಮೂಷಿಸಬೇಕು ಅನ್ನುವಂಥದ್ದು ಅವಶ್ಯಕ ನೆಲೆನೇ ಇಲ್ಲ. ಅವು ಹಾಗೆ ನಡೆದೇ ನಡೆದ. ಅದರಲ್ಲಿ ಬ್ಯಾಸರಿಕೆ ಅನ್ನೋದೇ ಇಲ್ಲ. ಬ್ಯಾಸರಿಕೆ ಮಾಡ್ಕೋಬೇಕಾಗ್ತದೆ. ಆ ಬ್ಯಾಸರಿಕೆ ಮಾಡ್ಕೊಂಡಾಗ ನಿಮ್ಗೆ ಏನಾಗ್ತದ, ಹೊರಬರ್ತಿ. ಬ್ಯಾಸರಿಕೆನೇ ಮಾಡ್ಕೊಳ್ಳಿಲ್ಲ, ಅದುವೇ ಸುಖ ಅಂತ ಕೂತ್ಕೊಂಡ್ರೆ ಹೊರಗೆ ಬರ್ಲಿಕ್ಕಾರ ಆಗುತ್ತಿಲ್ಲ. ಅದಕ್ಕೆ ಏನಲ್ಲ, ಇಲ್ಲಿ ಏನು ದುಃಖ ಅಂದ್ರೆ ಈ 84 ಲಕ್ಷ ಯೋನಿಯಲ್ಲಿ ದುಃಖ ಯಾಕದ ಅನ್ನೋದನ್ನ ಅವ್ರು ಮತ್ತೊಂದು ವಿವರಣವಾಗಿ ಹೇಳ್ಕೊಂಡ್ಬಂದಾರ. ಅದನ್ನು ಓದೋದಿಲ್ಲ. ನಾನು ಪಶು ಪಕ್ಷಾದಿಗಳಾಗಿ ಹುಟ್ಟಿದಲ್ಲಿ ನಾಯಿ ನರಿಯಾಗಿ ಹುಟ್ಟಿದೆ, ಚೆನ್ನಾಗಿ ಹುಟ್ಟಿದೆ, ಕಚ್ಚಾಗಿ ಹುಟ್ಟಿದೆ, ಕುರಿಯಾಗಿ ಹುಟ್ಟಿದೆ. ಎಷ್ಟು ಕಷ್ಟ ಅದರಿ ಅದಕ್ಕೆ ದೊಡ್ಡ ಬಿಟ್ಟವರು. ಕುದುರೆ ಕತ್ತಿ ಆಗಿ ಹುಟ್ಟದಂದ್ರ ಮನುಷ್ಯರು ಹಾಕದಾಗ ತಿನ್ನಬೇಕು. ಅವು ಹಾಕದಾವ ಅನ್ನುವಂಥದ್ದು ಪರಿಜ್ಞಾನ ಇದ್ದು ಇವು ಹಾಕದಾಗ ತಿನ್ಬೇಕು. ಹಾಕಲಿಲ್ಲ ಹಾಗೆ ಉಪವಾಸ ಉಪಯೋಗಿಸ್ಕೊಳ್ಬೇಕಂದ್ರ ವಿನಾಕಾರಣ ನಾಯಿನಾದಾನೆ ಅಂತಾರ. ನಿರುಪಾಯನಾಗಿ ನಾವು ಉಪವಾಸ ಇದ್ದು ನೀರು ಕುಡಿಯದೆ ಅನ್ನ ಸೇವನೆ ಮಾಡದೆ ಸೇವನೆ ಮಾಡಬೇಕು. ಒಸಿ ಬರಬೇಕು. ಯಾರಿಗೆ ಹೇಳಬೇಕು? ಬಾಯಿಲ್ಲ, ಹೇಳಲಿಕ್ಕೆ ಬಾಯಿಲ್ಲ, ತಿಳಿಸ್ಕೊಡ್ಲಿಕ್ಕೆ ಇದಿಲ್ಲ. ಅಂತ ಜನ್ಮ ಬಂತಂದ್ರ ಅಲ್ಲಿ ಕಷ್ಟವೇ ಇಲ್ಲ. ಎಲ್ಲವೂ ಪರಾಧೀನ ಸಪನೆ ಹುಸುಪನಾಗಿ ಜ್ಞಾನದೇವರ ಅಧೀನದಲ್ಲಿದ್ದಾಗ ಸಪನೆ ಮಾಡಿದ್ರೆ ನಾ ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕಂದ್ರೆ ಅದರ ಸುಖ ಇಲ್ಲ. ಡ್ರೀಮ್ ಅಂತ ಒಂದು ಭಾಷೆ ನಮಗೆ ಡ್ರೀಮ್ ಗುಲಾಮನ ಕನಸಿದ್ದರೆ ಕನಸಿನಾಗ ಎಲ್ಲ ಸ್ವತಂತ್ರ ಆಗಿಬಿಟ್ಟ ನೋಡ್ರಿ. ಕರೆ ಎಲ್ಲದು ಕನಸು ಕಡೆ ಅಂದ್ರೆ ಅವ ಗುಲಾಮನ ಕೊಡ್ತಿದ್ರು, ಸಲಕರ ಕೊಟ್ಟಂಗ ಅವ್ರಿಗೆ ಮನುಷ್ಯರ ಕೊಡ್ತಿದ್ರು. ಹಿಂದಕ್ಕೆ ನಿಮ್ಗೆ ಗೊತ್ತದಲ್ಲ. ಯಾಕಂತಂದ್ರೆ ಅಮೆರಿಕದಲ್ಲಿ ಈ ಪದ್ಧತಿ ಅದನ್ನ ನಿವಾರಣೆ ಮಾಡಿದವರೇ ಯಾರು ಅಬ್ರಹಂ ಲಿಂಕನ್ ಅನ್ನುವಂಥವಾದನ್ನು ಬಂದ್ ಮಾಡಿದ. ಮನುಷ್ಯರನ್ನು ಕೊಲ್ತಿದ್ರು, ಬೇಡಾಯ್ತು ಮಾಡಿಬಿಡ್ತಿದ್ರು. ದನ ಹೇಳ್ಕೋತು ಆಗ ಅಂಥದ್ದೊಂದು ಕಾಲ ಇತ್ತು, ಅದು ಹೋಗಿದೆ. ಆಗ ಪರಾಧೀನ ನೀವೆಲ್ಲ ಯಾವ ನನಕರುಗಳು ಕೊಳ್ಳೋದು ಮಾಡ್ತೇವಲ್ಲ, ಬೇಡಾಯ್ತು ಮಾಡಿದೆವು. ಕಡೆಗೆಲ್ಲ ಏನು ಉಪಯೋಗ ಇಲ್ಲ, ಉಪಯೋಗ ಕಟ್ಟಿಗೆ ಮಾಡಿದೆವು. ನೋಡ್ರಿ ಎಷ್ಟು ನಿರ್ದಯದ ಜೀವ ಮನುಷ್ಯ, ಎಷ್ಟು ನಿರ್ದಯ. ಕಡೆಗೆ ಯಾವಾಗ ನಮ್ಮಲ್ಲಿ ದುಡಿದ್ರು 10-20 ವರ್ಷ ಅದನ್ನ ದುಡ್ಡಿನ ಆಶಕ್ಕಾಗಿ ಕಟ್ಟಕಡ್ಕ ಮಾಡ್ತಾನೆ. ನಿಜವಾಗಿ ಮಕ್ಕಳಿಗೆ ಮಾಡುವುದಿಲ್ಲ.
ಅದು ಬಿಟ್ಟಿವಂದ್ರೆ ನಿನ್ನ ಮೇಲೆ ಅಂತ ಕೆಲಸ ಇಲ್ಲ, ಬರೀ 300 ಕಿಲೋ ಕೊಡೋದು. ಯಾಕೆ ದೊಡ್ಡದಲ್ಲಪ್ಪ ನಮ್ಮಲ್ಲಿ. ಈಗ ತಿಳಿದವರು ಮಾಡಲಿದ್ರು, ತಿಳಿಯದ ಅಜ್ಞಾನಿಗಳು ದುಡಿಸ್ಕೊತಾರೆ, ಮತ್ತೆ ದುಡಿಸ್ಕೊತಾರೆ. ಬಾಡಿಗೆ ಎತ್ತಿನಂತೆ ದುಡಿದು ಸಾಹಿತ್ಯ ಅಂತ. ಬಾಡಿಗೆ ಎತ್ತ ಒಯ್ದಿದ್ರೆ ಅವನಿಗೇನಾದ್ರೂ ಹೊಟ್ಟೆ ಕಾಳಜಿ, ಮನಕ ಕಾಳಜಿ. ಇವಾಗ ಬಾಡಿಗೆ ಎತ್ತಿದಂಗೆ ಆಗ್ಬಿಟ್ಟ ನೀವು. ಹೆಣ್ಣಾರು ಮಕ್ಕಳ ಮಾಡಿದ್ದಿ ಬಾಡಿಗೆ ಎತ್ತಿನಂತೆ ದುಡಿದು ಸಾಹಿತಿ. ಬಾಡಿಗೆ ಎತ್ತ ಹೆಂಗದಲ್ಲ, ಬಾಡಿಗೆ ತಂದಿದ್ದೇವೆ ನಾವು ಅದ್ರ ರೂಪಾಯಿ ಹ್ಯಾಂಗ ಮಾಡ್ಕೊತೇವೆ, 10 ರೂಪಾಯಿ ಮಾಡ್ಕೊತೇವೆ. ಅದ್ರ ಹೊಟ್ಟೆ ಚಿಂತಿಲ್ಲ. ಮನೆಯಾದ್ರೂ ದುಡ್ಡಿ ಚಿಂತನೆ ಮಾಡ್ತೇವೆ. ಆಗ ನೀವು ಮಾಡ್ಲಿಕ್ಕಲ್ಲ, ನೀವು ಮಾಡುವುದರಿಂದ ಏನದೇವು ಮತ್ತೆ 84 ಲಕ್ಷ ಇವರಿಗೆ ಏನು ಬೆಳೆದಲ್ಲ. ಅದರ ಸಲುವಾಗಿ ಏನ್ ಹೇಳ್ಕೊಂಡು ನಾವು ಮತ್ತೆ ಕಡೆಗೆ ಏನಾದ ಮನುಷ್ಯ ದೇಹ ಪ್ರಾಪ್ತ ಹೋಗಿ जो जीव मोक्षा से साधन न करता अधर बने केवल विषय भोगा मग्न होना अपने सर्व आयुष्य खर्च करता. ಈ ಮನುಷ್ಯ ದೇಹ ಅನ್ನುವಂಥದ್ದು ಅಂದ್ರೆ ಮುಕ್ತಿಯ ದ್ವಾರ, ಮುಕ್ತಿಯ ಬಾಗಿಲ ಅನ್ನುವಂಥದ್ದು ಪ್ರಾಪ್ತ ಆಗಿದ್ದಾಗ ಕೂಡ ಇದನ್ನ ಏನ್ ಮಾಡ್ತಾನವ, ಅದರ ಸದುಪಯೋಗವನ್ನು ಮಾಡಿದ್ರೆ ಏನ್ ಮಾಡ್ತಾನೆ, ಇದು ಸಾಧನ ಅದನ್ನು ಮಾಡಿದ್ರೆ ಅಧರ್ಮದ ಕಡೆ ವ್ಯವಹಾರ ಮಾಡ್ತಾನೆ. ಅಧರ್ಮ ಅನ್ಯಾಯ ಅತ್ಯಾಚಾರ ಮಾಡ್ತಾನೆ. ಈ ದೇಹದ ಸುಖಕ್ಕೋಸ್ಕರವಾಗಿ, ಇಂದ್ರಿಯಗಳ ಸುಖಕ್ಕೋಸ್ಕರವಾಗಿ ಅಧರ್ಮ ಅನ್ಯಾಯ ಅತ್ಯಾಚಾರ ಮಾಡಿ ಇದರಲ್ಲೇ ಸುಖ ಆಗುವಂತ ಕೂತನ ಅದರ ಪರಿಣಾಮ ಏನಾಗ್ತದ, ಆ ಅಧರ್ಮದ ಪರಿಣಾಮ ಮತ್ತೆ ಜನ್ಮವನ್ನು ತಾಳಬೇಕಾಗ್ತದೆ. ಅಧರ್ಮದ್ದು ಇನ್ನು ಧರ್ಮನೇ ಮಾಡೋದಂದ್ರೆ ಅದು ಪುಣ್ಯದ ಫಲ ಅದು ಸ್ವರ್ಗಾದಿನ ಪ್ರಾಪ್ತಿನೂ ಆಗ್ತದೆ. ಆದ್ರೆ ಎಷ್ಟು ದಿನ ಅದಕ್ಕೆ ಕ್ಷೀಣೆ ಪುಣ್ಯ ಮೃತ್ಯು ಮತ್ತ ಅಲ್ಲಿ ಪುಣ್ಯ ಇರುತ್ತಲ್ಲ ಸ್ವರ್ಗ. ಆ ಪುಣ್ಯ ನಾಶ ಆಯ್ತು ಮತ್ತೆ ಮೃತ್ಯು ಲೋಕಕ್ಕೆ ಬರಲಿಕ್ಕೆ ಬೇಕು. ಸ್ವರ್ಗದಲ್ಲಿ ಅದಕ್ಕೆ ನಂತರ ಮೃತ್ಯು ಲೋಕಕ್ಕೆ ಬರಬೇಕು. ಮೃತ್ಯು ಲೋಕವೇ ನರಕ ತಿಳ್ಕೊಂಬಂದ. ನರಕ ಯಾರೇ ಆದ್ರೂ ಇದೇ ನರಕ, ಇಲ್ಲೇ ನರಕ ಇಲ್ಲೇ ಸ್ವರ್ಗ. ಅಲ್ಲೇ ನೀವು ಬೇರೆ ಮತ್ತೊಂದು ಕಡೆ ಇಲ್ಲೇ ಯಾವ್ದು ತಿಳಿದಿರಪ್ಪ ಅಂತ ಹೋಗುದು. ಇಲ್ಲೇ ಅದೆಲ್ಲ ನರಕನು ಇಲ್ಲೇ ಅದ, ಸ್ವರ್ಗನು ಇಲ್ಲೇ ಅದ. ಆದ್ರೆ ಆ ನರಕ ಯಾವಾಗ ಆಗ್ತದ, ಸ್ವರ್ಗ ಯಾವಾಗ ಆಗ್ತದ ಅಂದ್ರ ಆ ವ್ಯಕ್ತಿಯ ಆಚರಣೆ ಮೇಲಿಂದ, ಅವನ ಆಚರಣೆ ಮೇಲಿಂದ ಅದು ಸ್ವರ್ಗ ನರಕ ಆಗ್ತದ. ಅದಕ್ಕೆ ಬಸವಣ್ಣನವರು ಏನಾದ್ರು ಸದಾಚಾರವೇ ಸ್ವರ್ಗ. ನಮ್ಮ ಸತ್ತ ಆಚಾರ ಮಾಡಿದ್ರೆ ನಾವೇ ನಮ್ಮ ಸ್ವರ್ಗ ಆಗ್ತದ. ದುರಾಚಾರವೇ ನರಕ. ಅತ್ಯಂತ ಆಚರಣೆ ಮಾಡಿದೆವು, ನಮಗೂ ಹಿತ ಇಲ್ಲ, ಅನ್ಯರಿಗೂ ಹಿತ ಇಲ್ಲ ಅಂತ ಆಚರಣೆ ಮಾಡಿದ್ರೆ ಅದು ನರಕ ಆಗ್ತದೆ. ಇದು ತಿಳಿಬೇಕು. ಇದು ತಿಳಿಬೇಕಾದ್ರೆ ಆ ಮನುಷ್ಯ ಜನ್ಮದಲ್ಲಿ ತಿಳಿತದ, ಪಶು ಪಕ್ಷಾದಿ ಕ್ರಿಮಿ ಕೀಟಕ ಉಳಿದ ಜೀವಗಳಲ್ಲಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವನು ತಿಳಿಲಿಲ್ಲ ಅಂದ್ರೆ ಏನಾಗ್ತದ, ಯಾಕೆ ಇವತ್ತರ ಮನುಷ್ಯ ದೇಹ ನಷ್ಟ ಜಾಲ ನಂತರ ಈ ಮನುಷ್ಯ ದೇಹ ಬಿಟ್ಟು ಮತ್ತೆ ನಷ್ಟ ಆಯ್ತಂದ್ರೆ ಪಶುವಾದಿ ಕಲ್ತದ್ದು ಏನಾಗಲ್ಲ. ಅನಾಚಾರ ಮಾಡಿದ್ರೆ ಪಶು ಆಗಬೇಕಲ್ಲ, ಪಶು ಕ್ರಿಮಿ ಕೀಟ ಅವುಗಳ ದಾನ ಮಾಡಬೇಕು. ಮತ್ತ ಸದಾಚಾರ ಮಾಡಿದ್ರೆ ವ್ಯವಸ್ಥೆ ಶರೀರವನ್ನು ಬರಬಹುದು. ಅದಕ್ಕೆ ಹೇಳ್ತಾನ ಭಾಳ ಸಮಯ ಯಾವುದು ವಿಲಕ್ಷಣ ದುಃಖ ಭೋಗಂದ್ರೆ ಹೇಳ್ತಾರೆ. ಪಶುವಾದಿಗಳ ಶರೀರ ನೀವು ಕಾರಣ ಮಾಡಿ ವಿಲಕ್ಷಣವಾದಂತಹದ್ದು ದುಃಖ ಭೋಗ ಮಾಡಬೇಕಾಗ್ತದೆ. ಅನೇಕ ಪ್ರಕಾರದ ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ಆದ್ದರಿಂದ ಏನಾದರೂ ಪ್ರಬೋಧ ಸುಧಾಕರ ನಾಮಕ ಆತ್ಮ ಗ್ರಂಥ ಮತ್ತೊಂದು ಗ್ರಂಥದ ಪ್ರಬೋಧ ಸುಧಾಕರ ಅಂತ ಹೇಳಿ ಆ ಗ್ರಂಥದಲ್ಲಿ ಏನ್ ಮಾಡಿದರೆ ಶ್ರೀಮತ್ ಶಂಕರಾಚಾರ್ಯ ಗುರು, ಶ್ರೀಮತ್ ಶಂಕರಾಚಾರ್ಯ ಗುರು ಏನ್ ಹೇಳ್ಯಾರ, ಆ ದೇಹ ನೀವು ಉಪಯೋಗ ಮಾಡ್ಕೊಳ್ಳಿಲ್ಲ, ಮನುಷ್ಯನ ದೇಹವನ್ನು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಏನು ತೊಂದರೆ ಆಗ್ತದಪ್ಪ ಪಶುವಾಗಿರೋ ಜನ್ಮ ಬಂದಾಗ ಅನ್ನುವಂಥದ್ದನ್ನು ಶಂಕರಾಚಾರ್ಯರು ಅವರು ಏನಪ್ಪ ಅಂತಂದ್ರೆ ಉಪಶೀತಿ ಅನ್ನುವಂಥ ಒಂದು ವೃತ್ತದಲ್ಲಿ ಕರ್ಕೊಂಡು ಬಂದಾರೆ. ಅದನ್ನು ಮತ್ತೆ ನಾಳಿನ ದಿವಸ ನೋಡೋಣ ಅಂತ ಹೇಳುತ್ತಾ
ನಡೆದುಕೊಂಡು ಬಂದಂತಹ ಈ ಪುಷ್ಪರೂಪ ಸೇವೆಯನ್ನ ಸದ್ಗುರು ಅಚಾನಕ ಸಮರ್ಥ ಶ್ರೀ ಮಂಗಲ ಹಾಡೋಣ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವ ಮಹತ್ವದ ಅಡಿದಾವರಗಳಿಗೆ ಪುನಶ್ಚ ಸರ್ವ ಶರಣಾರ್ಥಿಗಳ. ಓಂ ನಮಃ ಶಿವಾಯ.